ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಚಾನಲ್ಗೆ. ಭಾರತದ 4ನೇ ಅರಿಹಂತ್ ವರ್ಗದ ಅಣುಜಲಂತರ್ಗಾಮಿ INS ಹರಿಸೂದನ್ ಸಮುದ್ರ ಪರೀಕ್ಷೆಯಲ್ಲಿ 2027ರಲ್ಲಿ ಭಾರತೀಯ ನೌಕಾಪಡೆಯಲ್ಲಿ ಸೇರ್ಪಡೆ ಸಾಧ್ಯತೆ. ಭಾರತ ತನ್ನ ಸ್ವದೇಶಿ ಅಣು ಜಲಂತರ್ಗಾಮಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಐತಿಹಾಸಿಕ ಮೈಲುಗಲ್ಲನ್ನು ತಲುಪಿದೆ. ಭಾರತದ 4ನೇ ಹಾಗೂ ಕೊನೆಯ ಅರಿಹಂತ್ ವರ್ಗದ ಅಣುಶಕ್ತಿ ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿ ಜಲಂತರ್ಗಾಮಿ ಈಗ S4 ಸ್ಟಾರ್ ಎಂದು ಗುರುತಿಸಲ್ಪಟ್ಟಿರುವ ಈ ಅತ್ಯಾಧುನಿಕ ಸಬ್ಮೆರಿನ್ಗೆ ಭವಿಷ್ಯದಲ್ಲಿ INS ಹರಿಸೂದನ್ ಎಂಬ ಹೆಸರನ್ನು ನೀಡುವ ಸಾಧ್ಯತೆ ಇದೆ. 2024ರ ಅಕ್ಟೋಬರ್ 16ರಂದು ವಿಶಾಖಪಟ್ಟಣಂನ ಶಿಪ್ ಬಿಲ್ಡಿಂಗ್ ಸೆಂಟರ್ನಲ್ಲಿ ಈ ಜಲಂತರ್ಗಾಮಿಯನ್ನು ಯಶಸ್ವಿಯಾಗಿ ನೀರಿಗೆ ಇಳಿಸಲಾಯಿತು. ಇದೀಗ ಇದು ಕಠಿಣ ಸಮುದ್ರ ಪರೀಕ್ಷೆಗಳನ್ನು ಎದುರಿಸುತ್ತಿದ್ದು 2027ರ ಒಳಗೆ ಭಾರತೀಯ ನೌಕಾಪಡೆಯಲ್ಲಿ ಅಧಿಕೃತವಾಗಿ ಸೇರ್ಪಡೆಯಾಗುವ ನಿರೀಕ್ಷೆ ಇದೆ. ಈ ಅಭಿವೃದ್ಧಿಯೊಂದಿಗೆ ಭಾರತದ ಮೊದಲ ತಲೆಮಾರಿನ ಅರಿಹಂತ್ ವರ್ಗದ ಅಣು ಜಲಂತರ್ಗಾಮಿಯ ಕ್ಲಾಸ್ ಪೂರ್ಣಗೊಳ್ಳಲಿದೆ. ಇದು ಭಾರತದ ಸಮುದ್ರ ಆಧಾರಿತ ಅಣುತಡೆ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುವ ಮಹತ್ವದ ಹೆಜ್ಜೆಯಾಗಿದೆ. ಹರಿಸೂದನ್ ಎಂಬ ಪದದ ಅರ್ಥ ಶತ್ರುಗಳನ್ನು ಸಂಹರಿಸುವವನು. ಇದೇ ರೀತಿಯಾಗಿ INS ಅರಿಹಂತ್, INS ಹರಿಘಾಟ್ ಮತ್ತು INS ಹರಿಧಮನ್ ಎಂಬ ಹಿಂದಿನ ಜಲಂತರ್ಗಾಮಿಗಳ ಹೆಸರನ್ನು ಶತ್ರುನಾಶಕ ಅರ್ಥವನ್ನು ಹೊಂದಿವೆ. ಈ ಜಲಂತರ್ಗಾಮಿಯನ್ನು ಭಾರತದ ಅಡ್ವಾನ್ಸ್ಡ್ ಟೆಕ್ನಾಲಜಿ ವೆಸೆಲ್ ಅಥವಾ ATV ಯೋಜನೆಯಡಿ ನಿರ್ಮಿಸಲಾಗಿದೆ. ವಿಶೇಷವಾಗಿ ಇದರಲ್ಲಿನ 80ರಿಂದ 90% ಭಾಗ ಸ್ವದೇಶಿ ತಂತ್ರಜ್ಞಾನದಿಂದ ನಿರ್ಮಾಣಗೊಂಡಿದ್ದು ಭಾರತದ ರಕ್ಷಣಾ ಕ್ಷೇತ್ರದ ಆತ್ಮನಿರ್ಭರತೆ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಿದೆ. S4 ಸ್ಟಾರ್ ಹಿಂದಿನ ಅರಿಹಂತ್ ವಿನ್ಯಾಸದ ಉದ್ದವಾದ ಮತ್ತು ಹೆಚ್ಚು ಸಾಮರ್ಥ್ಯ ಹೊಂದಿದ ಆವೃತ್ತಿಯಾಗಿದೆ. ಇದರಲ್ಲಿ ಹೆಚ್ಚು ಸಂಖ್ಯೆಯ K4 ಸಬ್ಮೆರಿನ್ ಲಾಂಚ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಹೊತ್ತು ಸಾಗುವ ಸಾಮರ್ಥ್ಯವಿದೆ. ಇದರಿಂದ ದೂರದ ಗುರಿಗಳ ಮೇಲೆ ದಾಳಿ ನಡೆಸುವ ಸಾಮರ್ಥ್ಯ ಹಾಗೂ ದೀರ್ಘಕಾಲ ಸಮುದ್ರದಲ್ಲಿ ಕಾರ್ಯಾಚರಣೆ ನಡೆಸುವ ಶಕ್ತಿ ಹೆಚ್ಚಲಿದೆ. ಇದರ ಸೇರ್ಪಡೆಯಿಂದ ಭಾರತ ಒಂದೇ ಸಮಯದಲ್ಲಿ ಹಲವಾರು SSBN ಅಣು ಜಲಂತರ್ಗಾಮಿಗಳನ್ನು ಕಾರ್ಯಾಚರಣೆಯಲ್ಲಿ ಇರಿಸಿಕೊಳ್ಳುವ ಸಾಮರ್ಥ್ಯಕ್ಕೆ ಇನ್ನಷ್ಟು ಹತ್ತಿರವಾಗಲಿದೆ. ಇದು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ವಿಶ್ವಾಸಾರ್ಹ ಅಣುತಡೆ ಸಾಮರ್ಥ್ಯಕ್ಕೆ ಅತ್ಯಂತ ಮುಖ್ಯವಾದ ಅಂಶವಾಗಿದೆ. INS ಹರಿಸೂದನ್ನ ಸಮುದ್ರ ಪರೀಕ್ಷೆಗಳು 2025ರ ಕೊನೆಯಲ್ಲಿ ಪ್ರಾರಂಭವಾಗಿವೆ. ಈ ಪರೀಕ್ಷೆಗಳ ಸಮಯದಲ್ಲಿ ಅದರ ಅಣುಚಾಲಿತ ಪ್ರೊಪಲ್ಷನ್ ವ್ಯವಸ್ಥೆ, ಯುದ್ಧ ವ್ಯವಸ್ಥೆಗಳು, ಕ್ಷಿಪಣಿ ನಿರ್ವಹಣೆ ಮತ್ತು ಸಮುದ್ರದಲ್ಲಿನ ಸ್ಥಿರತೆಯನ್ನು ಪರೀಕ್ಷಿಸಲಾಗುತ್ತಿದೆ. ರಕ್ಷಣಾ ತಜ್ಞರುಗಳ ಪ್ರಕಾರ ಈ ಟ್ರಯಲ್ಸ್ ಸುಮಾರು 1 ವರ್ಷ ಮುಂದುವರಿಯುವ ಸಾಧ್ಯತೆ ಇದೆ. ಭಾರತೀಯ ನೌಕಾಪಡೆಯ ಯೋಜನೆಯ ಪ್ರಕಾರ 4 ಅರಿಹಂತ್ ವರ್ಗದ ಜಲಂತರ್ಗಾಮಿಗಳು ವಿವಿಧ ಹಂತಗಳಲ್ಲಿ ಕಾರ್ಯಾಚರಣೆಗೆ ಸಿದ್ಧವಾಗಲಿವೆ. ಇದು ಭಾರತದ ಅಡಿಗಡಲಿನ ಅಣುಶಕ್ತಿಯನ್ನು ಇನ್ನಷ್ಟು ಬಲಪಡಿಸಲಿದೆ. ಈಗ ಇದರ ತಾಂತ್ರಿಕ ಸಾಮರ್ಥ್ಯಗಳ ಬಗ್ಗೆ ನೋಡೋಣ ಬನ್ನಿ. ಈ ಜಲಂತರ್ಗಾಮಿ ನೌಕೆ ಸುಮಾರು 7,000 ಟನ್ ತೂಕ ಹೊಂದಿದೆ. ಇದರ ಉದ್ದ ಸುಮಾರು 130 ಮೀಟರ್. ಇದರಲ್ಲಿ 83 ಮೆಗಾವ್ಯಾಟ್ ಸಾಮರ್ಥ್ಯದ ಕಾಂಪ್ಯಾಕ್ಟ್ ಲೈಟ್ ವಾಟರ್ ರಿಯಾಕ್ಟರ್ ಅನ್ನು ಅಳವಡಿಸಲಾಗಿದೆ. ಈ ಅಣು ರಿಯಾಕ್ಟರ್ ಹಿಂದಿನ ಪೀಳಿಗೆಗಿಂತ ಕಡಿಮೆ ಶಬ್ದ ಉತ್ಪಾದಿಸುವುದರಿಂದ ಶತ್ರುಗಳಿಗೆ ಪತ್ತೆ ಹಚ್ಚುವುದು ತುಂಬ ಕಷ್ಟವಾಗುತ್ತದೆ. ಇದು ಮೇಲ್ಮೈಯಲ್ಲಿ ಗಂಟೆಗೆ 22ರಿಂದ 28 ಕಿಲೋಮೀಟರ್ ವೇಗದಲ್ಲಿ ಚಲಿಸಬಲ್ಲದು. ನೀರಿನ ಆಳದಲ್ಲಿ ಇದರ ಗರಿಷ್ಠ ವೇಗ ಗಂಟೆಗೆ ಸುಮಾರು 44 ಕಿಲೋಮೀಟರ್. ಇದರ ಕಾರ್ಯಾಚರಣೆಯ ವ್ಯಾಪ್ತಿ ಬಹುತೇಕ ಅನಿಯಮಿತವಾಗಿದೆ. ಆಹಾರ ಮತ್ತು ನಿರ್ವಹಣೆ ಹೊರತುಪಡಿಸಿ ಇಂಧನದ ಮಿತಿ ಇಲ್ಲ. ಈ ಜಲಂತರ್ಗಾಮಿಯಲ್ಲಿ USHUS ಸೋನಾರ್ ಮತ್ತು ಪಂಚೇಂದ್ರಿಯ ಅಂಡರ್ ವಾಟರ್ ಸಿಸ್ಟಮ್ ಸೇರಿದಂತೆ ಅತ್ಯಾಧುನಿಕ ಸಂವೇದಕ ವ್ಯವಸ್ಥೆಗಳನ್ನು ಅಳವಡಿಸಲ್ಪಟ್ಟಿವೆ. ಇದರಲ್ಲಿ 533 ಮಿಲಿಮೀಟರ್ ಗಾತ್ರದ 6 ಟಾರ್ಪಿಡೋ ಟ್ಯೂಬ್ಗಳು ಇದ್ದು, ಟಾರ್ಪಿಡೋಗಳು, ಕ್ರೂಸ್ ಮಿಸೈಲ್ಗಳು ಅಥವಾ ಸಮುದ್ರ ಗಣಿ ಸ್ಫೋಟಕಗಳನ್ನು ಹೊತ್ತು ಸಾಗುವ ಸಾಮರ್ಥ್ಯವಿದೆ. ಅತ್ಯಂತ ಪ್ರಮುಖ ವಿಷಯವು ಏನು ಅಂದರೆ ಇದರಲ್ಲಿರುವ 8 ವರ್ಟಿಕಲ್ ಲಾಂಚ್ ಸಿಸ್ಟಮ್ ಟ್ಯೂಬ್ಗಳು. ಇವುಗಳಲ್ಲಿ 24 K-15 ಸಾಗರಿಕ ಕ್ಷಿಪಣಿಗಳು ಅಥವಾ 8 K-4 ಕ್ಷಿಪಣಿಗಳನ್ನು ಹೊತ್ತು ಸಾಗಬಲ್ಲದು.
K-15 ಸಾಗರಿಕ ಕ್ಷಿಪಣಿಯ ವ್ಯಾಪ್ತಿ ಸುಮಾರು 750 ಕಿಲೋಮೀಟರ್, K-4 ಕ್ಷಿಪಣಿಯ ವ್ಯಾಪ್ತಿ ಸುಮಾರು 3500 ಕಿಲೋಮೀಟರ್. ಭವಿಷ್ಯದಲ್ಲಿ ಇದಕ್ಕೆ 6000 ಕಿಲೋಮೀಟರ್ ವ್ಯಾಪ್ತಿಯ K-5 ಕ್ಷಿಪಣಿಗಳನ್ನು ಅಳವಡಿಸುವ ಸಾಧ್ಯತೆ ಇದೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ರಕ್ಷಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮತ್ತೊಂದು ದೊಡ್ಡ ಸಾಧನೆ ನಡೆದಿದೆ ಸ್ನೇಹಿತರೆ. ಪುಣೆಯಲ್ಲಿರುವ ಭಾರತೀಯ ತಂತ್ರಜ್ಞಾನ ಕಂಪನಿ ನಿಬೆ ಲಿಮಿಟೆಡ್ ತನ್ನ ಸ್ವದೇಶಿ ಲಾಯ್ಟರಿಂಗ್ ಮ್ಯುನಿಷನ್ ವಾಯು ಅಸ್ತ್ರ 1 ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ. ಇತ್ತೀಚೆಗೆ ತನ್ನ ದೀರ್ಘ ವ್ಯಾಪ್ತಿಯ ಸೂರ್ಯಾಸ್ತ್ರ ರಾಕೆಟ್ ಲಾಂಚರ್ ಪರೀಕ್ಷೆಯ ಮೂಲಕ ಸುದ್ದಿಯಾಗಿದ್ದ ಇದೇ ಕಂಪನಿ ಈಗ ಮತ್ತೊಮ್ಮೆ ಭಾರತದ ಆತ್ಮನಿರ್ಭರ ರಕ್ಷಣಾ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಿದೆ. ಈ ತಾಂತ್ರಿಕ ಪರೀಕ್ಷೆಗಳು ಭಾರತೀಯ ಸೇನೆಯ ರಿಕ್ವೆಸ್ಟ್ ಫಾರ್ ಪ್ರಪೋಸಲ್ ಅಂದರೆ RFPಗೆ ಪ್ರತಿಕ್ರಿಯೆಯಾಗಿ ನಡೆಸಲಾಗಿತ್ತು. ಭಾರತೀಯ ಸೇನೆಗೆ ಸುಮಾರು 100 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅತಿ ನಿಖರ ದಾಳಿ ನಡೆಸಬಲ್ಲ ಲಾಯ್ಟರಿಂಗ್ ಮ್ಯುನಿಷನ್ಸ್ ವ್ಯವಸ್ಥೆ ಬೇಕಾಗಿದೆ. ಅದೇ ಅವಶ್ಯಕತೆಯನ್ನು ಗಮನದಲ್ಲಿಟ್ಟುಕೊಂಡು ನಿಬೆ ಕಂಪನಿ ತನ್ನ ವಾಯು ಅಸ್ತ್ರ 1 ಅನ್ನು ಅಭಿವೃದ್ಧಿಪಡಿಸಿದೆ. ಈ ಪರೀಕ್ಷೆಗಳು ರಾಜಸ್ಥಾನದ ಪೋಖ್ರಾನ್ ಫೈರಿಂಗ್ ರೇಂಜ್ ಹಾಗೂ ಉತ್ತರಾಖಂಡದ ಜೋಶಿ ಮಠದ ಸಮೀಪದ ಮಲಾರಿ ಪ್ರದೇಶದಲ್ಲಿ ನಡೆದವು. ಅಂದರೆ ಅತಿ ಹೆಚ್ಚು ತಾಪಮಾನ ಹೊಂದಿರುವ ಮರುಭೂಮಿ ಪ್ರದೇಶದಿಂದ ಹಿಡಿದು ಹಿಮಾಲಯದ ಎತ್ತರದ ಪರ್ವತ ಪ್ರದೇಶಗಳವರೆಗೆ ಎಲ್ಲ ಪರಿಸ್ಥಿತಿಗಳಲ್ಲೂ ಈ ಡ್ರೋನ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಪರೀಕ್ಷಿಸಲಾಯಿತು. ರಾಜಸ್ಥಾನದಲ್ಲಿ ನಡೆದ ಪರೀಕ್ಷೆಯ ವೇಳೆ ವಾಯು ಅಸ್ತ್ರ 1 ತನ್ನ ಆಂಟಿ ಪರ್ಸನಲ್ ಸಾಮರ್ಥ್ಯವನ್ನು ಅದ್ಭುತವಾಗಿ ಪ್ರದರ್ಶಿಸಿತು. 10 kg ಸ್ಫೋಟಕ ವಾರ್ಹೆಡ್ ಅನ್ನು ಹೊತ್ತಿದ್ದ ಈ ಮ್ಯುನಿಷನ್ 100 ಕಿಲೋಮೀಟರ್ ದೂರದಲ್ಲಿದ್ದ ಗುರಿಯನ್ನು ಮೊದಲ ಪ್ರಯತ್ನದಲ್ಲೇ ನಿಖರವಾಗಿ ಹೊಡೆದುರುಳಿಸಿತು. ಅದರಲ್ಲೂ ಅಚ್ಚರಿಯ ವಿಷಯ ಏನೆಂದರೆ ಇದರ ಸರ್ಕ್ಯುಲರ್ ಎರರ್ ಪ್ರೊಬಬಲ್ ಅಂದರೆ CEP ಕೇವಲ 1 ಮೀಟರ್ಗಿಂತಲೂ ಕಡಿಮೆ ದಾಖಲಾಗಿದೆ. ಸರಳವಾಗಿ ಹೇಳಬೇಕೆಂದರೆ ಗುರಿಯಿಂದ 1 ಮೀಟರ್ ಅಂತರದೊಳಗೆ ಹೊಡೆಯುವಷ್ಟು ನಿಖರತೆ ಈ ವ್ಯವಸ್ಥೆ ತೋರಿಸಿದೆ. ಕಂಪನಿ ಸ್ಟಾಕ್ ಎಕ್ಸ್ಚೇಂಜ್ಗೆ ನೀಡಿದ ಅಧಿಕೃತ ಮಾಹಿತಿಯ ಪ್ರಕಾರ ಈ ಪರೀಕ್ಷೆಯಲ್ಲಿ ಇನ್ನೂ ಹಲವಾರು ಸ್ಮಾರ್ಟ್ ವೈಶಿಷ್ಟ್ಯಗಳು ಯಶಸ್ವಿಯಾಗಿ ಸಾಬೀತಾಗಿವೆ. ಉದಾಹರಣೆಗೆ ಮಿಷನ್ ಅನ್ನು ಮಧ್ಯದಲ್ಲೇ ರದ್ದುಪಡಿಸುವ ಸಾಮರ್ಥ್ಯ, ದಾಳಿಯನ್ನು ಆರಂಭಿಸುವ ವ್ಯವಸ್ಥೆ, ಹಾಗೆ ಅಗತ್ಯವಿದ್ದರೆ ಮರು ದಾಳಿ ನಡೆಸುವ ಅಟ್ಯಾಕ್ ಸಾಮರ್ಥ್ಯ ಕೂಡ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದೆ. ಇವು ಇಂದಿನ ಆಧುನಿಕ ಯುದ್ಧ ತಂತ್ರದಲ್ಲಿ ಅತ್ಯಂತ ಮುಖ್ಯವಾದ ಫೀಚರ್ಗಳಾಗಿವೆ. ಇದರ ಜೊತೆಗೆ ರಾತ್ರಿ ವೇಳೆಯ ಆಂಟಿ ಆರ್ಮರ್ ದಾಳಿ ಪರೀಕ್ಷೆಯನ್ನು ನಡೆಸಲಾಯಿತು. ಇದರಲ್ಲಿ ಇನ್ಫ್ರಾರೆಡ್ ಅಂದರೆ IR ಕ್ಯಾಮೆರಾ ಮಾರ್ಗದರ್ಶನ ವ್ಯವಸ್ಥೆಯನ್ನು ಪರೀಕ್ಷಿಸಲಾಯಿತು. ಈ ಪರೀಕ್ಷೆಯಲ್ಲೂ ವಾಯು ಅಸ್ತ್ರ 1 ಮೊದಲ ಪ್ರಯತ್ನದಲ್ಲೇ ಗುರಿಯನ್ನು ಹೊಡೆದಿದ್ದು ಕೇವಲ 2 ಮೀಟರ್ ದೋಷ ಅಂತರ ಮಾತ್ರ ದಾಖಲಾಗಿದೆ. ಅಂದರೆ ಸರ್ಕ್ಯುಲರ್ ಎರರ್ ಪ್ರೊಬಬಲ್ ಅಂದರೆ CEP ಕೇವಲ 1 ಮೀಟರ್ಗಿಂತಲೂ ಕಡಿಮೆ ದಾಖಲಾಗಿದೆ. ಮತ್ತೊಂದು ಪ್ರಮುಖ ಸಾಧನೆ ಎಂದರೆ ಈ ಡ್ರೋನ್ನ ನಿಯಂತ್ರಣವನ್ನು ಗ್ರೌಂಡ್ ಕಂಟ್ರೋಲ್ ಸ್ಟೇಷನ್ನಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿದ್ದ ಫಾರ್ವರ್ಡ್ ಕಂಟ್ರೋಲ್ ಸ್ಟೇಷನ್ಗೆ ಯಶಸ್ವಿಯಾಗಿ ವರ್ಗಾಯಿಸಲಾಯಿತು. ಇದರ ಮೂಲಕ ಯುದ್ಧ ಭೂಮಿಯಲ್ಲಿ ಸೇನಾ ಸಿಬ್ಬಂದಿಗೆ ಹೆಚ್ಚು ಸುರಕ್ಷತೆ ಹಾಗೂ ಹೆಚ್ಚಿನ ಲವಚಿಕತೆ ಸಿಗಲಿದೆ. ಅದರ ನಂತರ ಉತ್ತರಾಖಂಡದ ಹಿಮಾಲಯದ ಪ್ರದೇಶದಲ್ಲಿ ಸಮುದ್ರ ಮಟ್ಟದಿಂದ 14,000 ಅಡಿಗಳಿಗಿಂತ ಹೆಚ್ಚು ಎತ್ತರದಲ್ಲೂ ಪರೀಕ್ಷೆ ನಡೆಸಲಾಯಿತು. ಆ ಕಠಿಣ ವಾತಾವರಣದಲ್ಲೂ ವಾಯು ಅಸ್ತ್ರ 1 ಸುಮಾರು 90 ನಿಮಿಷಕ್ಕಿಂತ ಹೆಚ್ಚು ಕಾಲ ನಿರಂತರ ಹಾರಾಟ ನಡೆಸಿತು. ಇದು ಕಡಿಮೆ ಆಮ್ಲಜನಕ ಇರುವ ಎತ್ತರ ಪ್ರದೇಶಗಳಲ್ಲೂ ಈ ವ್ಯವಸ್ಥೆ ಅತ್ಯಂತ ವಿಶ್ವಾಸಾರ್ಹವಾಗಿ ಕಾರ್ಯನಿರ್ವಹಿಸಬಲ್ಲದು ಎಂಬುದನ್ನು ಸಾಬೀತುಪಡಿಸಿದೆ. ಪರೀಕ್ಷೆಗಳ ನಂತರ ಡ್ರೋನ್ ಅನ್ನು ನಾಶಪಡಿಸದೆ ಸುರಕ್ಷಿತವಾಗಿ ಮರಳಿ ಪಡೆದುಕೊಳ್ಳಲಾಯಿತು. ಅಂದರೆ ಇದು ರೀಯೂಸಬಲ್ ಸಿಸ್ಟಮ್ ಆಗಿದ್ದು ಮರುಬಳಕೆ ಮಾಡಬಹುದು. ಇದರಿಂದ ಕಾರ್ಯಾಚರಣೆಯ ವೆಚ್ಚ ಕಡಿಮೆಯಾಗುವುದರ ಜೊತೆಗೆ ದೀರ್ಘಾವಧಿಯಲ್ಲಿ ಸೇನೆಗೆ ದೊಡ್ಡ ಮಟ್ಟದ ಆರ್ಥಿಕ ಲಾಭವೂ ದೊರೆಯಲಿದೆ. ಇಂದಿನ ಯುದ್ಧಗಳಲ್ಲಿ ಕಾಮಿಕಾಜೆ ಡ್ರೋನ್ ಅಥವಾ ಸೂಸೈಡ್ ಡ್ರೋನ್ ಎಂದು ಕರೆಯಲಾಗುವ ಲಾಯ್ಟರಿಂಗ್ ಮ್ಯುನಿಷನ್ಸ್ಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತಿವೆ. ಇವು ಯುದ್ಧ ಭೂಮಿಯ ಮೇಲೆ ದೀರ್ಘಕಾಲ ಹಾರಾಡುತ್ತಾ
ಗುರಿಗಳನ್ನು ಗುರುತಿಸಿ ಸರಿಯಾದ ಕ್ಷಣದಲ್ಲಿ ಅತ್ಯಂತ ನಿಖರ ದಾಳಿಯನ್ನು ನಡೆಸಬಲ್ಲವು. ರಕ್ಷಣಾ ವಿಶ್ಲೇಷಕರ ಪ್ರಕಾರ ವಾಯು ಅಸ್ತ್ರ 1 ಯಶಸ್ಸು ಭಾರತದ ಸ್ವದೇಶಿ ಆಟೋನಮಸ್ ಸ್ಟ್ರೈಕ್ ಪ್ಲಾಟ್ಫಾರ್ಮ್ ಅಭಿವೃದ್ಧಿಯ ವೇಗವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ವಿಶ್ವದ ಅನೇಕ ಯುದ್ಧಗಳಲ್ಲಿ ಈಗ ಅನ್ಮ್ಯಾನ್ಡ್ ಸಿಸ್ಟಮ್ಸ್ ಮತ್ತು ಪ್ರಿಸಿಷನ್ ಗೈಡೆಡ್ ಮ್ಯುನಿಷನ್ಸ್ಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತಿವೆ. ಆದ್ದರಿಂದ ಇಂತಹ ತಂತ್ರಜ್ಞಾನವನ್ನು ದೇಶೀಯವಾಗಿ ಅಭಿವೃದ್ಧಿಪಡಿಸುವುದು ಭಾರತದ ರಾಷ್ಟ್ರೀಯ ಭದ್ರತೆಗೆ ಅತ್ಯಂತ ಅಗತ್ಯವಾಗಿದೆ. ಇದಕ್ಕೂ ಮೊದಲು ನಿಬೆ ಕಂಪನಿ ತನ್ನ ಸೂರ್ಯಾಸ್ತ್ರ ಯೂನಿವರ್ಸಲ್ ರಾಕೆಟ್ ಲಾಂಚರ್ ಮೂಲಕವೂ ಯಶಸ್ಸನ್ನು ಕಂಡಿತ್ತು. ಏಕೆಂದರೆ ವಾಯು ಅಸ್ತ್ರ 1 ಯಶಸ್ಸಿನ ಹಿಂದೆಯೇ ಇದೇ ಕಂಪನಿಯು ಮತ್ತೊಂದು ದೊಡ್ಡ ಯೋಜನೆಯ ಸುದ್ದಿಯಲ್ಲಿದೆ. ನಿಬೆ ಲಿಮಿಟೆಡ್ ಅಭಿವೃದ್ಧಿಪಡಿಸಿರುವ ಸೂರ್ಯಾಸ್ತ್ರ ಯೂನಿವರ್ಸಲ್ ರಾಕೆಟ್ ಲಾಂಚರ್ ಈಗ ಭಾರತೀಯ ರಕ್ಷಣಾ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಗಮನ ಸೆಳೆಯುತ್ತಿದೆ. ಇತ್ತೀಚೆಗೆ ಒಡಿಶಾದ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಲ್ಲಿ ಈ ವ್ಯವಸ್ಥೆಯ 150 ಕಿಲೋಮೀಟರ್ ಮತ್ತು 300 ಕಿಲೋಮೀಟರ್ ವ್ಯಾಪ್ತಿಯ ರಾಕೆಟ್ಗಳನ್ನು ಯಶಸ್ವಿಯಾಗಿ ಪರೀಕ್ಷಿಸಲಾಯಿತು. ಈ ಪರೀಕ್ಷೆಗಳು ಮೇ 18 ಮತ್ತು 19ರಂದು ನಡೆದಿದ್ದು, ಎರಡೂ ರಾಕೆಟ್ಗಳು ನಿಗದಿತ ಗುರಿಗಳನ್ನು ಯಶಸ್ವಿಯಾಗಿ ತಲುಪಿವೆ ಎಂಬುದು ವರದಿಯಾಗಿದೆ. ಸೂರ್ಯಾಸ್ತ್ರ ಸಾಮಾನ್ಯ ರಾಕೆಟ್ ಲಾಂಚರ್ ಅಲ್ಲ, ಇದನ್ನು ಯೂನಿವರ್ಸಲ್ ರಾಕೆಟ್ ಲಾಂಚರ್ ಎಂದು ಕರೆಯಲಾಗುತ್ತಿದೆ. ಅಂದರೆ ಬೇರೆ ಬೇರೆ ರೀತಿಯ ರಾಕೆಟ್ಗಳನ್ನು ಒಂದೇ ವೇದಿಕೆಯಿಂದ ಉಡಾಯಿಸಲು ಸಾಧ್ಯವಾಗುವಂತೆ ಈ ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಇದರ ದೊಡ್ಡ ವಿಶೇಷತೆ ಏನೆಂದರೆ ಬ್ಯಾಟಲ್ ಫೀಲ್ಡ್ನಲ್ಲಿ ತುಂಬ ವೇಗವಾಗಿ ಡೆಪ್ಲಾಯ್ಮೆಂಟ್ ಮಾಡಬಹುದು. ಅಗತ್ಯ ಬಂದ ತಕ್ಷಣ ಕೆಲವೇ ನಿಮಿಷಗಳಲ್ಲಿ ಲಾಂಚ್ ಪೊಸಿಷನ್ಗೆ ಹೋಗಿ ದಾಳಿ ನಡೆಸುವ ಸಾಮರ್ಥ್ಯ ಇದಕ್ಕಿದೆ. ಇಂದಿನ ಯುದ್ಧಗಳಲ್ಲಿ ಮೊಬಿಲಿಟಿ ಅತಿ ಮುಖ್ಯ. ಶತ್ರು ಉಪಗ್ರಹಗಳು ಮತ್ತು ಸರ್ವಿಲೆನ್ಸ್ ಡ್ರೋನ್ಗಳು ನಿರಂತರವಾಗಿ ಗಮನಿಸುತ್ತಿರುವ ಕಾಲದಲ್ಲಿ ಒಂದೇ ಸ್ಥಳದಲ್ಲಿ ಹೆಚ್ಚು ಸಮಯ ಉಳಿದರೆ ಕೌಂಟರ್ ಅಟ್ಯಾಕ್ ಆಗುವ ಅಪಾಯ ಹೆಚ್ಚಾಗುತ್ತದೆ. ಆದರೆ ಸೂರ್ಯಾಸ್ತ್ರ ಶೂಟ್ ಅಂಡ್ ಸ್ಕೂಟ್ ಕೆಪಬಿಲಿಟಿ ಹೊಂದಿರುವುದರಿಂದ ದಾಳಿ ನಡೆಸಿದ ತಕ್ಷಣ ಸ್ಥಳ ಬದಲಾಯಿಸಲು ಸಾಧ್ಯವಾಗುತ್ತದೆ. ಇದು ಭಾರತೀಯ ಸೇನೆಗೆ ದೊಡ್ಡ ಟ್ಯಾಕ್ಟಿಕಲ್ ಅಡ್ವಾಂಟೇಜ್ ಅನ್ನು ಕೊಡಲಿದೆ. ಇನ್ನೊಂದು ಪ್ರಮುಖ ವಿಷಯ ಏನೆಂದರೆ ಸೂರ್ಯಾಸ್ತ್ರದಲ್ಲಿ ಬಳಸಲಾಗುತ್ತಿರುವ ಅನೇಕ ಭಾಗಗಳು ಸಂಪೂರ್ಣವಾಗಿ ಭಾರತದಲ್ಲೇ ಅಭಿವೃದ್ಧಿಪಡಿಸಲಾಗಿದೆ. ಅಂದರೆ ಇಂಪೋರ್ಟೆಡ್ ಸಿಸ್ಟಮ್ಸ್ಗಳ ಮೇಲಿನ ಅವಲಂಬನೆ ನಿಧಾನವಾಗಿ ಕಡಿಮೆಯಾಗುತ್ತಿದೆ. ಭಾರತ ಈಗ ಆತ್ಮನಿರ್ಭರ ಭಾರತದ ಗುರಿಯಡಿಯಲ್ಲಿ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ ವೇಗವಾಗಿ ಮುಂದೆ ಸಾಗುತ್ತಿದೆ. ಹಿಂದೆ ಭಾರತ ದೊಡ್ಡ ಪ್ರಮಾಣದಲ್ಲಿ ವಿದೇಶಗಳಿಂದ ಶಸ್ತ್ರಾಸ್ತ್ರಗಳನ್ನು ಖರೀದಿಸಬೇಕಾಗುತ್ತಿತ್ತು. ಆದರೆ ಈಗ ಭಾರತೀಯ ಖಾಸಗಿ ಕಂಪನಿಗಳೇ ಅಡ್ವಾನ್ಸ್ಡ್ ಮಿಸೈಲ್ ಸಿಸ್ಟಮ್ಸ್, ಡ್ರೋನ್ಸ್, ರಾಕೆಟ್ ಲಾಂಚರ್ಸ್ ಮತ್ತು ಸ್ಮಾರ್ಟ್ ವೆಪನ್ಗಳ ನಿರ್ಮಾಣ ಮಾಡುತ್ತಿರುವುದು ದೊಡ್ಡ ಬದಲಾವಣೆ. ಈ ಯೋಜನೆಗೆ ಭಾರತೀಯ ಸೇನೆ ಈಗಾಗಲೇ ಸುಮಾರು 293 ಕೋಟಿ ರೂಪಾಯಿಗಳ ಮೌಲ್ಯದ ಎಮರ್ಜೆನ್ಸಿ ಪ್ರೊಕ್ಯೂರ್ಮೆಂಟ್ ಕಾಂಟ್ರಾಕ್ಟ್ ಅನ್ನು ನೀಡಿದೆ ಎನ್ನಲಾಗಿದೆ. ಇದು ಸೇನೆ ಈ ವ್ಯವಸ್ಥೆಯ ಮೇಲೆ ಇಟ್ಟಿರುವ ವಿಶ್ವಾಸವನ್ನು ತೋರಿಸುತ್ತದೆ. ರಕ್ಷಣಾ ತಜ್ಞರುಗಳ ಪ್ರಕಾರ ಸೂರ್ಯಾಸ್ತ್ರದಂತಹ ಲಾಂಗ್ ರೇಂಜ್ ರಾಕೆಟ್ ಸಿಸ್ಟಮ್ ಭವಿಷ್ಯದ ಯುದ್ಧಗಳಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಬಹುದು. ವಿಶೇಷವಾಗಿ ಬಾರ್ಡರ್ ಕಾನ್ಫ್ಲಿಕ್ಟ್ ಪರಿಸ್ಥಿತಿಗಳಲ್ಲಿ ದೂರದ ಗುರಿಗಳನ್ನು ಅತ್ಯಂತ ವೇಗವಾಗಿ ಹೊಡೆಯಲು ಇಂತಹ ವ್ಯವಸ್ಥೆಗಳು ಅತ್ಯಗತ್ಯವಾಗಿರುತ್ತವೆ. ಮುಂದಿನ ದಿನಗಳಲ್ಲಿ ಸೂರ್ಯಾಸ್ತ್ರವನ್ನು ಇನ್ನಷ್ಟು ಮಾಡರ್ನೈಸ್ ಮಾಡಿ ಗೈಡೆಡ್ ರಾಕೆಟ್ಸ್ ಹಾಗೂ ಪ್ರಿಸಿಷನ್ ಸ್ಟ್ರೈಕ್ ಕೆಪಬಿಲಿಟೀಸ್ ಜೊತೆಗೆ ಅಪ್ಗ್ರೇಡ್ ಮಾಡುವ ಸಾಧ್ಯತೆಗಳು ಇವೆ. ಒಟ್ಟಿನಲ್ಲಿ ನೋಡಿದರೆ ವಾಯು ಅಸ್ತ್ರ 1 ಮತ್ತು ಸೂರ್ಯಾಸ್ತ್ರ ಎರಡೂ ಭಾರತದಲ್ಲಿ ಇಂಡಿಜಿನಿಯಸ್ ಡಿಫೆನ್ಸ್ ಟೆಕ್ನಾಲಜಿ ಯಾವ ಮಟ್ಟಿಗೆ ವೇಗವಾಗಿ ಬೆಳೆಯುತ್ತಿದೆ ಎಂಬುದಕ್ಕೆ ದೊಡ್ಡ ಉದಾಹರಣೆಗಳಾಗಿವೆ. ಭಾರತದ ಎದುರು ಸಮುದ್ರಾಧಾರಿತ ಅಣುತಡೆ ಸಾಮರ್ಥ್ಯವನ್ನು ನಿರ್ಮಿಸಬೇಕೆಂಬ ಪಾಕಿಸ್ತಾನದ ದೊಡ್ಡ ಕನಸಿಗೆ ಇದೀಗ ಭಾರಿ ಹಿನ್ನಡೆಯಾಗಿದೆ. ಯಾಕಂದರೆ ಪಾಕಿಸ್ತಾನ ಕೇಳಿದ್ದ ಅತ್ಯಂತ ಸಂವೇದನಾಶೀಲ ಅಣು ಜಲಂತರ್ಗಾಮಿ ತಂತ್ರಜ್ಞಾನವನ್ನು ಚೀನಾ ನೀಡಲು ನಿರಾಕರಿಸಿದೆ ಎಂಬ ಮಾಹಿತಿ ಈಗ ಹೊರ ಬಂದಿದೆ. 2024ರಲ್ಲಿ ನಡೆದ ಗುಪ್ತ ಮಾತುಕತೆಗಳ ವೇಳೆ ಪಾಕಿಸ್ತಾನ ಚೀನಾಕ್ಕೆ ಒಂದು ದೊಡ್ಡ ಪ್ರಸ್ತಾವನೆಯನ್ನು ಮುಂದಿಟ್ಟಿತ್ತು. ನಮಗೆ ಅಣು ಸಾಮರ್ಥ್ಯ ಹೊಂದಿರುವ ಸಬ್ಮೆರಿನ್ ತಂತ್ರಜ್ಞಾನ ನೀಡಿ, ಅದರ ಬದಲಿಗೆ ಬಲೂಚಿಸ್ತಾನದಲ್ಲಿರುವ ಗ್ವಾದರ್ ಬಂದರಿನ ಮೇಲೆ ಚೀನಾಕ್ಕೆ ಶಾಶ್ವತ ಮತ್ತು ಹೆಚ್ಚಿನ ಸೈನಿಕ ಪ್ರವೇಶವನ್ನು ಕೊಡುತ್ತೇವೆ ಎಂದು
ಇಸ್ಲಾಮಾಬಾದ್ ಕೇಳಿಕೊಂಡಿತ್ತು ಎಂಬುದು ಲೀಕ್ ಆದ ರಾಜತಾಂತ್ರಿಕ ದಾಖಲೆಗಳಿಂದ ತಿಳಿದು ಬಂದಿದೆ. ಈ ಒಪ್ಪಂದ ಯಶಸ್ವಿಯಾಗಿದ್ದರೆ ಪಾಕಿಸ್ತಾನ ತನ್ನ ಅಣು ತ್ರಿವಳಿ ಸಾಮರ್ಥ್ಯವನ್ನು ನ್ಯೂಕ್ಲಿಯರ್ ಟ್ರಯಾಡ್ ಅನ್ನು ಪೂರ್ಣಗೊಳಿಸಬಹುದಿತ್ತು. ಅಂದರೆ ಭೂಮಿ, ವಾಯು ಮತ್ತು ಸಮುದ್ರ ಈ 3 ಮಾರ್ಗಗಳ ಮೂಲಕವೂ ಅಣ್ವಸ್ತ್ರ ದಾಳಿ ನಡೆಸುವ ಸಾಮರ್ಥ್ಯ ಪಾಕಿಸ್ತಾನಕ್ಕೆ ಸಿಗುತ್ತಿತ್ತು. ಆದರೆ ಇಲ್ಲಿ ದೊಡ್ಡ ಸಮಸ್ಯೆ ಏನು ಅಂದರೆ ಪಾಕಿಸ್ತಾನದ ಸ್ವಂತ ತಂತ್ರಜ್ಞಾನವೇ ಇನ್ನೂ ಆ ಮಟ್ಟಕ್ಕೆ ತಲುಪಿಲ್ಲ. ವರ್ಷಗಳ ಕಾಲ ಪಾಕಿಸ್ತಾನ ತನ್ನ ಫ್ರೆಂಚ್ ಮೂಲದ ಅಗೋಸ್ತಾ 90B ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮರೀನ್ಗಳನ್ನು ಮಾರ್ಪಡಿಸಿ ಅವುಗಳಿಂದ ಬಾಬರ್ 3 ಸಬ್ಮರೀನ್ ಲಾಂಚ್ಡ್ ಕ್ರೂಸ್ ಮಿಸೈಲ್ಗಳನ್ನು ಹಾರಿಸಲು ಪ್ರಯತ್ನ ಪಡುತ್ತಿದೆ. ಆದರೆ ಈ ಯೋಜನೆಗೆ ಗಂಭೀರ ತಾಂತ್ರಿಕ ಅಡೆತಡೆಗಳು ಎದುರಾಗಿವೆ. ವಿಶೇಷವಾಗಿ ಡೀಸೆಲ್ ಸಬ್ಮರೀನ್ಗಳ ಮಿತಿ, ಕಡಿಮೆ ಸಮಯದ ಅಂಡರ್ ವಾಟರ್ ಸಾಮರ್ಥ್ಯ ಮತ್ತು ಕ್ಷಿಪಣಿ ವ್ಯವಸ್ಥೆಯ ವಿಶ್ವಾಸಾರ್ಹತೆಯ ಸಮಸ್ಯೆಗಳು ಪಾಕಿಸ್ತಾನಕ್ಕೆ ದೊಡ್ಡ ತಲೆನೋವಾಗಿದೆ. ಇದರಿಂದ ಬೇಸತ್ತ ಪಾಕಿಸ್ತಾನ ನೇರವಾಗಿ ಚೀನಾದಿಂದ ಅಣುಶಕ್ತಿ ಚಾಲಿತ ಸಬ್ಮರೀನ್ಗಳು ಮತ್ತು ಸಬ್ಮರೀನ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ತಂತ್ರಜ್ಞಾನವನ್ನು ಕೇಳಿತ್ತು. ಆದರೆ ಚೀನಾ ಇದನ್ನು ಅತಿಯಾದ ಮತ್ತು ಅಪಾಯಕಾರಿಯಾದ ಬೇಡಿಕೆ ಎಂದು ತಿರಸ್ಕರಿಸಿದೆ ಎನ್ನಲಾಗಿದೆ. ಚೀನಾದ ಲೆಕ್ಕಾಚಾರ ಸ್ಪಷ್ಟವಾಗಿತ್ತು. ಈ ತಂತ್ರಜ್ಞಾನ ಪಾಕಿಸ್ತಾನಕ್ಕೆ ನೀಡಿದರೆ ದಕ್ಷಿಣ ಏಷ್ಯಾದಲ್ಲಿ ಹೊಸ ಅಣ್ವಸ್ತ್ರ ಸ್ಪರ್ಧೆ ಆರಂಭವಾಗಬಹುದು. ಅದರ ಜೊತೆಗೆ ಜಾಗತಿಕ ಅಣು ಪ್ರಸರಣ ತಡೆ ಒಪ್ಪಂದಗಳಿಗೂ ಇದು ವಿರುದ್ಧವಾಗಬಹುದು ಎಂಬ ಆತಂಕ ಬೀಜಿಂಗ್ಗೆ ಇತ್ತು. ಈ ನಿರ್ಧಾರ ಮತ್ತೊಂದು ಮಹತ್ವದ ಸತ್ಯವನ್ನು ಹೊರಗೆಳೆದಿದೆ. ಜಗತ್ತಿಗೆ ಆಲ್ ವೆದರ್ ಫ್ರೆಂಡ್ ಎಂದು ತೋರಿಸಿಕೊಳ್ಳುವ ಚೀನಾ ಮತ್ತು ಪಾಕಿಸ್ತಾನದ ಸಂಬಂಧಕ್ಕೂ ಇತಿಮಿತಿಗಳಿವೆ. ಚೀನಾ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದಲ್ಲಿ ಶಸ್ತ್ರಾಸ್ತ್ರಗಳನ್ನು ನೀಡುತ್ತಿದ್ದರೂ ವಿಶ್ವ ಮಟ್ಟದ ಅಣು ತಂತ್ರಜ್ಞಾನವನ್ನು ಹಂಚಿಕೊಳ್ಳುವಷ್ಟು ಮುಂದೆ ಹೋಗಲು ಅದು ಸಿದ್ಧವಿಲ್ಲ. ಹೌದು ಸ್ನೇಹಿತರೆ, ಚೀನಾ ಈಗಾಗಲೇ ಪಾಕಿಸ್ತಾನಕ್ಕಾಗಿ ಹ್ಯಾಂಗೂರ್ ಕ್ಲಾಸ್ ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮರೀನ್ಗಳನ್ನು ನಿರ್ಮಿಸುತ್ತಿದೆ. ಆದರೆ ಅಣು ಸಬ್ಮರೀನ್ ಮತ್ತು SLBM ತಂತ್ರಜ್ಞಾನ ನೀಡುವುದು ಸಂಪೂರ್ಣ ಬೇರೆ ಮಟ್ಟದ ವಿಷಯವೇ ಆಗಿದೆ. ಇದಕ್ಕಿಂತ ದೊಡ್ಡ ವಿಷಯ ಏನೆಂದರೆ ಗ್ವಾದಾರ್ ಬಂದರಿನ ಸೈನಿಕೀಕರಣವು ಇನ್ನೂ ಪೂರ್ಣವಾಗಿ ಯಶಸ್ವಿಯಾಗಿಲ್ಲ. ಕಾರಣ ಪಾಕಿಸ್ತಾನ ಎದುರಿಸುತ್ತಿರುವ ಆರ್ಥಿಕ ಬಿಕ್ಕಟ್ಟು, ಸಾಲದ ಒತ್ತಡ ಮತ್ತು ಬಲೂಚಿಸ್ತಾನ್ ಪ್ರದೇಶದಲ್ಲಿ ಬಲೂಚಿಗರ ಹೋರಾಟ, ಚೀನಿ ಕಾರ್ಮಿಕರ ಮೇಲಿನ ಹೆಚ್ಚುತ್ತಿರುವ ಭದ್ರತಾ ದಾಳಿಗಳು ಎರಡೂ ದೇಶಗಳ ಸಂಬಂಧದಲ್ಲಿ ಒತ್ತಡವನ್ನು ಉಂಟುಮಾಡಿವೆ. ಇದೇ ಸಮಯದಲ್ಲಿ ಭಾರತ ತನ್ನ ಅಣು ಸಮುದ್ರ ಶಕ್ತಿಯನ್ನು ವೇಗವಾಗಿ ಬಲಪಡಿಸುತ್ತಿದೆ. ಭಾರತದ ಅಡ್ವಾನ್ಸ್ಡ್ ಟೆಕ್ನಾಲಜಿ ವೆಸೆಲ್ ಕಾರ್ಯಕ್ರಮದಡಿ ಅಭಿವೃದ್ಧಿಪಡಿಸಲಾದ ಅರಿಹಂತ್ ವರ್ಗದ ಅಣು ಸಬ್ಮರೀನ್ಗಳು ಈಗ ಭಾರತದ ಅತ್ಯಂತ ಪ್ರಮುಖ ತಂತ್ರಯುತ ಆಸ್ತಿಗಳಾಗಿವೆ. ಪ್ರಸ್ತುತ INS ಅರಿಹಂತ್ ಮತ್ತು INS ಅರಿಗಾತ್ ಕಾರ್ಯಾಚರಣೆಯಲ್ಲಿ ಇದ್ದು ಹೊಸ ತಲೆಮಾರಿನ ಸಬ್ಮರೀನ್ಗಳ ಸಮುದ್ರ ಪರೀಕ್ಷೆಗಳು ಮುಂದುವರೆದಿವೆ. ಇದು ಭಾರತದ ಅಣು ತ್ರಿವಳಿ ನ್ಯೂಕ್ಲಿಯರ್ ಟ್ರಯಾಡ್ ಸಾಮರ್ಥ್ಯವನ್ನು ಇನ್ನಷ್ಟು ಬಲಪಡಿಸುತ್ತಿದೆ. ಅಂದರೆ ಭಾರತಕ್ಕೆ ಈಗ ಭೂಮಿ, ವಾಯು ಮತ್ತು ಸಮುದ್ರ 3 ದಿಕ್ಕಿನಿಂದಲೂ ಪ್ರತಿದಾಳಿ ನಡೆಸುವ ಭದ್ರ ಸಾಮರ್ಥ್ಯ ಸಿಕ್ಕಿದೆ. ರಕ್ಷಣಾ ತಜ್ಞರ ಅಭಿಪ್ರಾಯದಲ್ಲಿ ಚೀನಾ ತೆಗೆದುಕೊಂಡ ಈ ನಿರ್ಧಾರ ತುಂಬಾ ಲೆಕ್ಕಾಚಾರದ ಹೆಜ್ಜೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ನೇರ ಅಣು ಪೈಪೋಟಿಯಲ್ಲಿ ಸಿಲುಕಿಕೊಳ್ಳಲು ಬೀಜಿಂಗ್ ಬಯಸುವುದಿಲ್ಲ. ಆದರೆ ಪಾಕಿಸ್ತಾನಕ್ಕೆ ಇದು ಕಠಿಣ ವಾಸ್ತವವನ್ನು ನೆನಪಿಸಿದೆ. ಭಾರತ ತನ್ನ ಸ್ವದೇಶಿ ತಂತ್ರಜ್ಞಾನದಿಂದ ಸಮುದ್ರಾಧಾರಿತ ಅಣುಶಕ್ತಿಯನ್ನು ನಿರಂತರವಾಗಿ ಬಲಪಡಿಸುತ್ತಿರುವಾಗ ಪಾಕಿಸ್ತಾನ ಇನ್ನೂ ಸೀಮಿತ ಸಾಮರ್ಥ್ಯದ ಡೀಸೆಲ್ ಸಬ್ಮರೀನ್ಗಳು ಮತ್ತು ಸಮಸ್ಯೆಗಳಿಂದ ಬಳಲುತ್ತಿರುವ ಬಾಬರ್ 3 ಕ್ಷಿಪಣಿಯ ಮೇಲೆಯೇ ಅವಲಂಬಿತವಾಗಿದೆ. ಯಾವುದೇ ವಿದೇಶಿ ಸಹಾಯವಿಲ್ಲದೆ ಸಮತೋಲನ ಹೊಂದಿದ ಸಮುದ್ರಾಧಾರಿತ ಅಣುತಡೆ ಸಾಮರ್ಥ್ಯವನ್ನು ನಿರ್ಮಿಸುವುದು ಪಾಕಿಸ್ತಾನಕ್ಕೆ ಇನ್ನೂ ಬಹಳ ಕಷ್ಟಕರವಾಗಿದೆ. ಇಂಡಿಯನ್ ಓಷನ್ ಪ್ರದೇಶದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಇರುವ ಸಾಮರ್ಥ್ಯದ ಅಂತರ ಈಗ ಮತ್ತಷ್ಟು ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು. ಭಾರತ ಮತ್ತೊಂದು ಐತಿಹಾಸಿಕ ಕ್ಷಣವನ್ನು ದಾಖಲಿಸಿದೆ. ಈ ವಾರ ಭಾರತವು ತನ್ನ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂದರೆ ಕಡಿಮೆ ದೂರದ ಕ್ಷಿಪಣಿ ಅಗ್ನಿ 1 ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ. ಪರೀಕ್ಷೆ ನಡೆದದ್ದು ಒಡಿಶಾದ ಬಾಲಾಸೋರ್ನಲ್ಲಿರುವ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಿಂದ, ಅಂದರೆ ಚಾಂದಿಪುರ್ ಟೆಸ್ಟ್ ರೇಂಜ್ನಿಂದ. ಸರಿ, ಮೊದಲು ನೋಡೋಣ ಈ ಅಗ್ನಿ 1 ಅಂದರೆ ಏನು, ಯಾಕೆ ಇದು ಮುಖ್ಯ ಅಂತ. ಸ್ನೇಹಿತರೆ, ಅಗ್ನಿ 1 ಒಂದು ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್. ಇದರ ರೇಂಜ್ ಸುಮಾರು 700 ಕಿಲೋಮೀಟರ್ನಿಂದ 1200 ಕಿಲೋಮೀಟರ್ನವರೆಗೆ ಇದೆ.
ಮತ್ತು ಇದು ಸಾಮಾನ್ಯ ವಾರ್ಹೆಡ್ ಮಾತ್ರ ಅಲ್ಲ, ನ್ಯೂಕ್ಲಿಯರ್ ವಾರ್ಹೆಡ್ ಅನ್ನು ಕೂಡ ಹೊತ್ತೊಯ್ಯಬಲ್ಲದು. ಅಂದರೆ ಇದು ಸ್ಟ್ರಾಟಜಿಕ್ ಡಿಟರೆನ್ಸ್, ಅಂದರೆ ಶತ್ರುಗಳನ್ನು ಹಿಂದಕ್ಕೆ ಓಡಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇನ್ನೊಂದು ಮುಖ್ಯ ವಿಷಯ, ಇದನ್ನು ಬಹಳ ಬೇಗ ಡೆಪ್ಲಾಯ್ ಮಾಡಬಹುದು. ರಸ್ತೆಯ ಮೇಲೆ ಸಾಗಿಸಬಹುದು, ರೈಲಿನ ಮೂಲಕ ಸಾಗಿಸಬಹುದು. ಅಂದರೆ ಇದು ಹೈಲಿ ಮೊಬೈಲ್ ಆಗಿದೆ, ಯಾವ ದಿಕ್ಕಿನಿಂದ ಬೇಕಾದರೂ ಲಾಂಚ್ ಮಾಡಬಹುದು. ಇನ್ನು ಇದರ ಇತಿಹಾಸ ಏನು ಗೊತ್ತಾ? 1999ರ ಕಾರ್ಗಿಲ್ ಯುದ್ಧದ ನಂತರ ಭಾರತಕ್ಕೆ ಒಂದು ಕೊರತೆ ಅನಿಸಿತು. ನಮ್ಮಲ್ಲಿ ಪೃಥ್ವಿ 2 ಇತ್ತು, ಅದರ ರೇಂಜ್ 250 ಕಿಲೋಮೀಟರ್. ಅದಕ್ಕಿಂತ ದೊಡ್ಡದಾಗಿ ಅಗ್ನಿ 2 ಇತ್ತು, ಅದು ತುಂಬ ಲಾಂಗ್ ರೇಂಜ್. ಆದರೆ ನಡುವಿನ ಗ್ಯಾಪನ್ನು ಫಿಲ್ ಮಾಡಲು ಒಂದು ಕ್ಷಿಪಣಿ ಬೇಕಾಗಿತ್ತು. ಅದಕ್ಕಾಗಿಯೇ DRDO ಅಭಿವೃದ್ಧಿಪಡಿಸಿದೆ ಈ ಅಗ್ನಿ 1. ಈ ಕ್ಷಿಪಣಿ ಈಗಾಗಲೇ ಇಂಡಿಯನ್ ಆರ್ಮಿ ಬಳಿ ಡೆಪ್ಲಾಯ್ಡ್ ಆಗಿದೆ. ಇದು ಕೇವಲ ಪ್ರಯೋಗ ಮಾತ್ರ ಅಲ್ಲ, ಸಕ್ರಿಯ ಸೇವೆಯಲ್ಲಿದೆ ಸ್ನೇಹಿತರೆ. ಹಾಗಾದರೆ ಈ ಪರೀಕ್ಷೆ ಯಾಕೆ ನಡೆಯಿತು? ಇದು ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್ನ ಅಡಿಯಲ್ಲಿ ನಡೆದ ಆಪರೇಷನಲ್ ರೆಡಿನೆಸ್ ಟೆಸ್ಟ್. ಅಂದರೆ ನಮ್ಮ ಕ್ಷಿಪಣಿ ಇಂದು ಯುದ್ಧ ಸ್ಥಿತಿಯಲ್ಲಿ ಕೆಲಸ ಮಾಡುತ್ತದೆಯೇ ಎಂದು ಖಚಿತಪಡಿಸಿಕೊಳ್ಳಲು. ರಕ್ಷಣಾ ಸಚಿವಾಲಯವು ಹೇಳಿದ ಪ್ರಕಾರ ಮಿಸೈಲ್ನ ಎಲ್ಲ ಟೆಕ್ನಿಕಲ್ ಮತ್ತು ಆಪರೇಷನಲ್ ಪ್ಯಾರಾಮೀಟರ್ಸ್ ಯಶಸ್ವಿಯಾಗಿ ವ್ಯಾಲಿಡೇಟ್ ಆಗಿವೆ. ಅಂದರೆ ಎಲ್ಲ ನಿಖರವಾಗಿ ಕೆಲಸ ಮಾಡಿದೆ. ಟ್ರ್ಯಾಕಿಂಗ್ ವಿಷಯಕ್ಕೆ ಬಂದರೆ ನೆಲದ ಮೇಲಿನ ಸ್ಟೇಷನ್ಸ್ ಮತ್ತು ಸಮುದ್ರದ ಮೇಲಿನ ಹಡಗುಗಳು ಎರಡೂ ಈ ಮಿಸೈಲ್ನ ಟ್ರಜೆಕ್ಟರಿಯನ್ನು ಲಿಫ್ಟ್ ಆಫ್ನಿಂದ ಹಿಡಿದು ಇಂಪ್ಯಾಕ್ಟ್ನ ವರೆಗೆ ಟ್ರ್ಯಾಕ್ ಮಾಡಿದವು. ಫ್ಲೈಟ್ ಡೇಟಾ ಪ್ರಕಾರ ಎಲ್ಲ ಮಿಷನ್ ಆಬ್ಜೆಕ್ಟಿವ್ಸ್ ಪೂರ್ಣವಾಗಿ ಸಾಧಿಸಲಾಗಿದೆ. ಆದರೆ ಇದು ಮಾತ್ರ ಅಲ್ಲ ಸ್ನೇಹಿತರೆ. ಮೇ 8ರಂದು ಏನಾಯಿತು ಗೊತ್ತಾ? ಅದೇ ಒಡಿಶಾ ಕರಾವಳಿಯಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಐಸ್ಲ್ಯಾಂಡ್ನಿಂದ ಭಾರತ ಒಂದು ಅಡ್ವಾನ್ಸ್ಡ್ ಅಗ್ನಿ ಮಿಸೈಲನ್ನು MIRV ತಂತ್ರಜ್ಞಾನದ ಸಮೇತ ಯಶಸ್ವಿಯಾಗಿ ಪರೀಕ್ಷಿಸಿತು. MIRV ಅಂದರೆ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ರೀಎಂಟ್ರಿ ವೆಹಿಕಲ್. ಸರಳವಾಗಿ ಹೇಳಬೇಕೆಂದರೆ ಒಂದೇ ಮಿಸೈಲ್ನಿಂದ ಬೇರೆ ಬೇರೆ ಜಾಗಗಳಲ್ಲಿ ಏಕಕಾಲದಲ್ಲಿ ಮಲ್ಟಿಪಲ್ ವಾರ್ಹೆಡ್ಗಳನ್ನು ಬೀಳಿಸಬಹುದು. ಅಂದರೆ ಒಂದೇ ಕ್ಷಿಪಣಿಯಿಂದ ಒಂದೇ ಸಲ ಹಲವು ಗುರಿಗಳನ್ನು ನಾಶ ಮಾಡಬಹುದು. ಇದು ಬಹಳ ಶಕ್ತಿಶಾಲಿಯಾದ ತಂತ್ರಜ್ಞಾನ. ಈ ಮಿಸೈಲ್ ಕೂಡ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಹಲವು ಗುರಿಗಳನ್ನು ನಿಖರವಾಗಿ ತಲುಪಿದೆ. ಒಟ್ಟಾರೆ ಹೇಳಬೇಕೆಂದರೆ ಕೇವಲ ಕೆಲವೇ ವಾರಗಳ ಅಂತರದಲ್ಲಿ ಭಾರತ 2 ಮಹತ್ವದ ಮಿಸೈಲ್ ಟೆಸ್ಟ್ಗಳನ್ನು ಯಶಸ್ವಿಯಾಗಿ ಮಾಡಿದೆ. MIRV ತಂತ್ರಜ್ಞಾನ ಮತ್ತು ಅಗ್ನಿ 1 ಯಶಸ್ವಿ ಪರೀಕ್ಷೆ ಎರಡೂ ಭಾರತದ ಮಿನಿಮಮ್ ಕ್ರೆಡಿಬಲ್ ಡಿಟರೆನ್ಸ್ ಸಾಮರ್ಥ್ಯವನ್ನು ಇನ್ನಷ್ಟು ಬಲಪಡಿಸಿವೆ. ಯಾರೂ ಭಾರತದ ಕಡೆ ತಪ್ಪು ದೃಷ್ಟಿಯಿಂದ ನೋಡದಂತೆ ತಡೆಯುವ ಶಕ್ತಿ ನಮ್ಮ ಬಳಿ ಇದೆ ಎಂದು ಮತ್ತೊಮ್ಮೆ ಸಾಬೀತಾಗಿದೆ. DRDO ಮತ್ತು ಇಂಡಿಯನ್ ಆರ್ಮಿ ವಿಜ್ಞಾನಿಗಳಿಗೆ ಮತ್ತು ಸಿಬ್ಬಂದಿಗೆ ಅಭಿನಂದನೆಗಳು. ಹಾಗಾದರೆ ಈ ವಿಡಿಯೋ ಇಷ್ಟ ಆಯ್ತಾ ಸ್ನೇಹಿತರೆ? ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಎರಡು 2010ರ ದಶಕದ ಆರಂಭದಲ್ಲಿ ಭಾರತ ಮತ್ತು ರಷ್ಯಾ ಸೇರಿ 5th ಜನರೇಷನ್ ಫೈಟರ್ ಏರ್ಕ್ರಾಫ್ಟ್ ಅಂದರೆ FGFA ಯೋಜನೆಯ ಬಗ್ಗೆ ಚರ್ಚೆ ನಡೆಸುತ್ತಿದ್ದಾಗ ಭಾರತೀಯ ವಾಯುಪಡೆಯಾದ IAF ಒಂದು ವಿಶೇಷ ಬೇಡಿಕೆಯನ್ನು ಮುಂದಿಟ್ಟಿತ್ತು. ಅದು ಏನು ಗೊತ್ತಾ? ಒಂದು ಟ್ವಿನ್ ಸೀಟ್ ಸ್ಟೆಲ್ತ್ ಫೈಟರ್ ಜೆಟ್. ಆ ಸಮಯದಲ್ಲಿ ಬಹುತೇಕ ದೇಶಗಳು ಸಿಂಗಲ್ ಸೀಟ್ 5th ಜನರೇಷನ್ ಫೈಟರ್ ಜೆಟ್ಗಳತ್ತ ಗಮನ ಹರಿಸಿದ್ದವು. ಆದರೆ ಭಾರತ ಮಾತ್ರ ಭವಿಷ್ಯದ ಯುದ್ಧ ಪರಿಸ್ಥಿತಿಯನ್ನು ತುಂಬ ದೂರದೃಷ್ಟಿಯಿಂದ ನೋಡಿತು. ಇದೀಗ 2026ರಲ್ಲಿ ರಷ್ಯಾದ ಹೊಸ Su-57D ಟ್ವಿನ್ ಸೀಟ್ ಸ್ಟೆಲ್ತ್ ಫೈಟರ್ ಜೆಟ್ ಮೊದಲ ಯಶಸ್ವಿ ಹಾರಾಟ ನಡೆಸಿದ ನಂತರ ಭಾರತದ ಆ ಹಳೆಯ ವಿಷನ್ ಮತ್ತೆ ಜಗತ್ತಿನ ಗಮನ ಸೆಳೆದಿದೆ ಸ್ನೇಹಿತರೆ. ಮೇ 19, 2026ರಂದು ಪ್ರಸಿದ್ಧ ರಷ್ಯನ್ ಟೆಸ್ಟ್ ಪೈಲಟ್ ಸೆರ್ಗೈ ಬೋಗ್ಡಾನ್ ಈ Su-57Dಯನ್ನು ಯಶಸ್ವಿಯಾಗಿ ಟೆಸ್ಟ್ ಫ್ಲೈಟ್ ನಡೆಸಿದರು. ಈ ಮೂಲಕ ಚೀನಾದ J-20S ನಂತರ ಆಪರೇಷನಲ್ ಟ್ವಿನ್ ಸೀಟ್ 5th ಜನರೇಷನ್ ಫೈಟರ್ ಜೆಟ್ ಹೊಂದಿರುವ ಎರಡನೇ ದೇಶವಾಗಿ ರಷ್ಯಾ ಹೊರಹೊಮ್ಮಿದೆ. ಆದರೆ ಇಲ್ಲಿ ಗಮನಿಸಬೇಕಾದ ದೊಡ್ಡ ವಿಷಯ ಏನೆಂದರೆ ಇಂದು ರಷ್ಯಾ ನಿರ್ಮಿಸಿರುವ
ಈ Su-57D ನ ಕಾನ್ಸೆಪ್ಟ್ ಅನ್ನು ಭಾರತವು ಸುಮಾರು 15 ವರ್ಷಗಳ ಹಿಂದೆಯೇ ಕೇಳಿತ್ತು. FGFA ಮಾತುಕತೆಗಳ ಸಮಯದಲ್ಲಿ IAF ಸುಮಾರು 48 ಟ್ವಿನ್ ಸೀಟ್ ವೇರಿಯಂಟ್ಗಳ ಅವಶ್ಯಕತೆ ಇದೆ ಎಂದು ಸ್ಪಷ್ಟವಾಗಿ ಹೇಳಿತ್ತು. ಭಾರತದ ಯೋಜನೆಯ ಪ್ರಕಾರ ಸಿಂಗಲ್ ಸೀಟ್ ಸ್ಟೆಲ್ತ್ ಫೈಟರ್ ಜೆಟ್ಗಳ ಜೊತೆಗೆ ಟ್ವಿನ್ ಸೀಟ್ ಏರ್ಕ್ರಾಫ್ಟ್ಗಳನ್ನು ಬಳಸಬೇಕೆಂದು ನಿರ್ಧರಿಸಲಾಗಿತ್ತು. ಹಾಗಾದರೆ ಯಾಕೆ ಟ್ವಿನ್ ಸೀಟ್ ಫೈಟರ್ ಜೆಟ್ ಬೇಕಿತ್ತು? ಭಾರತೀಯ ವಾಯುಪಡೆಯ ಯೋಚನೆ ತುಂಬಾ ಸ್ಪಷ್ಟವಾಗಿತ್ತು ಸ್ನೇಹಿತರೆ. ಮುಂಭಾಗದ ಪೈಲಟ್ ಸಂಪೂರ್ಣವಾಗಿ ಏರ್ಕ್ರಾಫ್ಟ್ ಹಾರಾಟ ಮತ್ತು ಡಾಗ್ ಫೈಟ್ ಮೇಲೆ ಗಮನವನ್ನು ಹರಿಸಬೇಕು. ಹಿಂಭಾಗದಲ್ಲಿ ಕುಳಿತಿರುವ ಎರಡನೇ ಕ್ರೂ ಮೆಂಬರ್ ಅಡ್ವಾನ್ಸ್ಡ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಸ್, ಸೆನ್ಸಾರ್ ಫ್ಯೂಷನ್ ಡೇಟಾ, ಲಾಂಗ್ ರೇಂಜ್ ಸ್ಟ್ರೈಕ್ ಮಿಷನ್ಸ್ ಮತ್ತು ಬ್ಯಾಟಲ್ ಫೀಲ್ಡ್ ಕೋಆರ್ಡಿನೇಷನ್ ನೋಡಿಕೊಳ್ಳಬೇಕು ಎಂದು ಯೋಜಿಸಲಾಗಿತ್ತು. ಇದೀಗ ಮಾಡರ್ನ್ ಏರಿಯಲ್ ವಾರ್ಫೇರ್ನಲ್ಲಿ ಫೈಟರ್ ಏರ್ಕ್ರಾಫ್ಟ್ಗಳು ಕೇವಲ ಕ್ಷಿಪಣಿಗಳನ್ನು ಹೊಡೆಯುವ ಯಂತ್ರಗಳಲ್ಲ, ಅವು ಫ್ಲೈಯಿಂಗ್ ಕಮಾಂಡ್ ಸೆಂಟರ್ಗಳಾಗಿ ಬದಲಾಗುತ್ತಿವೆ. ಒಂದು ಸ್ಟೆಲ್ತ್ ಫೈಟರ್ ಜೆಟ್ ಒಂದೇ ಸಮಯದಲ್ಲಿ ರೆಡಾರ್ ಡೇಟಾ, ಸ್ಯಾಟಲೈಟ್ ಇನ್ಪುಟ್ಸ್, ಡ್ರೋನ್ ಕೋಆರ್ಡಿನೇಷನ್, ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಗ್ನಲ್ಸ್, ಟಾರ್ಗೆಟ್ ಟ್ರ್ಯಾಕಿಂಗ್ ಇವೆಲ್ಲವನ್ನು ಪ್ರೊಸೆಸ್ ಮಾಡಬೇಕು. ಅಂತಹ ಸಂದರ್ಭದಲ್ಲಿ ಒಬ್ಬ ಪೈಲಟ್ ಮೇಲೆ ಬರುವ ಒತ್ತಡ ಎಷ್ಟು ಹೆಚ್ಚಿರಬಹುದು ಅನ್ನೋದನ್ನ IAF ಬಹಳ ಬೇಗ ಅರ್ಥ ಮಾಡಿಕೊಂಡಿತ್ತು. ಅದರಲ್ಲೂ ವಿಶೇಷವಾಗಿ ಲಾಯಲ್ ವಿಂಗ್ಮ್ಯಾನ್ ಡ್ರೋನ್ಸ್ಗಳನ್ನು ನಿಯಂತ್ರಿಸಲು ಎರಡನೇ ಕ್ರೂ ಮೆಂಬರ್ ಬಹಳ ಉಪಯುಕ್ತ ಎಂದು ಭಾರತ ಆಗಲೇ ಭಾವಿಸಿತ್ತು. ಇದೀಗ ಅದೇ ಕೆಲಸವನ್ನು Su-57D ನಲ್ಲಿ ಕಾಣಬಹುದು. ಈ ಏರ್ಕ್ರಾಫ್ಟ್ನ ರೇರ್ ಸೀಟ್ ವೆಪನ್ ಸಿಸ್ಟಮ್ ಆಫೀಸರ್ ರಷ್ಯಾದ S-70 ಒಕೊಟ್ನಿಕ್ ಸ್ಟೆಲ್ತ್ ಡ್ರೋನ್ಗಳನ್ನು ನಿಯಂತ್ರಿಸುವ ಏರ್ಬೋರ್ನೆ ಕಮಾಂಡರ್ ಆಗಿಯೂ ಕೆಲಸ ಮಾಡಬಹುದು. ಅಂದರೆ ಪೈಲಟ್ ಕಂಬ್ಯಾಟ್ ಮೇಲೆ ಕಾನ್ಸಂಟ್ರೇಟ್ ಮಾಡುತ್ತಿದ್ದರೆ ಹಿಂಭಾಗದ ಆಫೀಸರ್ ಡ್ರೋನ್ ಆಪರೇಷನ್ಸ್ ಮತ್ತು ನೆಟ್ವರ್ಕ್ ಸೆಂಟ್ರಿಕ್ ವಾರ್ಫೇರ್ ಅನ್ನು ನೋಡಿಕೊಳ್ಳುತ್ತಾರೆ. ಇದೇ ಭಾರತವು FGFA ಸಮಯದಲ್ಲಿ ಕಲ್ಪಿಸಿದ್ದ ಆಪರೇಷನಲ್ ಕಾನ್ಸೆಪ್ಟ್. ಆದರೆ ಆ ಸಮಯದಲ್ಲಿ ರಷ್ಯಾ ಒಂದು ದೊಡ್ಡ ಷರತ್ತನ್ನು ಮುಂದಿಟ್ಟಿತ್ತು. ಟ್ವಿನ್ ಸೀಟ್ ಸ್ಟೆಲ್ತ್ ಫೈಟರ್ ಜೆಟ್ ಅನ್ನು ಅಭಿವೃದ್ಧಿಪಡಿಸಲು ಸುಮಾರು $4.5 ರಿಂದ $5 ಬಿಲಿಯನ್ ವೆಚ್ಚ ಬರುತ್ತದೆ ಎಂದು ಮಾಸ್ಕೋ ತಿಳಿಸಿತ್ತು. ಡಿಸೈನ್, ಪ್ರೊಟೋಟೈಪಿಂಗ್, ಸರ್ಟಿಫಿಕೇಶನ್ ಇವೆಲ್ಲಕ್ಕಾಗಿ ಭಾರಿ ಹೂಡಿಕೆ ಬೇಕಾಗಿತ್ತು. ಆದರೆ ನಂತರ FGFA ಪ್ರಾಜೆಕ್ಟ್ ಹಲವು ಕಾರಣಗಳಿಂದ ನಿಧಾನವಾಗಿ ಕುಸಿಯಲು ಆರಂಭಿಸಿತು. ಸ್ಟೆಲ್ತ್ ಕೆಪಬಿಲಿಟಿ ಕುರಿತು ಆತಂಕಗಳು, ಟೆಕ್ನಾಲಜಿ ಟ್ರಾನ್ಸ್ಫರ್ನ ಸಮಸ್ಯೆಗಳು, ಹೆಚ್ಚುತ್ತಿರುವ ವೆಚ್ಚ ಮತ್ತು ಪ್ರೊಡಕ್ಷನ್ ಟೈಮ್ಲೈನ್ ಕುರಿತು ಭಿನ್ನಾಭಿಪ್ರಾಯಗಳ ಕಾರಣದಿಂದ ಭಾರತ 2018ರಲ್ಲಿ ಯೋಜನೆಯಿಂದ ಹಿಂದೆ ಸರಿಯಿತು. ಆದರೂ ಭಾರತ ಮುಂದಿಟ್ಟಿದ್ದ ಟ್ವಿನ್ ಸೀಟ್ ಸ್ಟೆಲ್ತ್ ಫೈಟರ್ ಕಾನ್ಸೆಪ್ಟ್ ಮಾತ್ರ ಇಂದಿಗೂ ಜೀವಂತವಾಗಿದೆ. ಕಳೆದ 16 ವರ್ಷಗಳಿಂದ ರಷ್ಯಾ ಸ್ವತಂತ್ರವಾಗಿ ಈ ಕಾನ್ಸೆಪ್ಟ್ ಮೇಲೆ ಕೆಲಸ ಮಾಡುತ್ತಿತ್ತು ಎಂದು ವರದಿಗಳು ಹೇಳುತ್ತಿವೆ. ಹಳೆಯ T-50D ಪ್ರೊಟೋಟೈಪ್ ಅನ್ನು ಹೆವಿಲಿ ಮಾಡಿಫೈಡ್ ಮಾಡಿ Su-57D ಅನ್ನು ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತಿದೆ. ಇಲ್ಲಿ ಮತ್ತೊಂದು ದೊಡ್ಡ ಇಂಜಿನಿಯರಿಂಗ್ ಚಾಲೆಂಜ್ ಕೂಡ ಇತ್ತು. ಒಂದು ಸ್ಟೆಲ್ತ್ ಫೈಟರ್ ಜೆಟ್ಗೆ ಎರಡನೇ ಸೀಟನ್ನು ಸೇರಿಸುವುದು ಅಷ್ಟು ಸುಲಭದ ಕೆಲಸವಲ್ಲ. ಏರ್ಕ್ರಾಫ್ಟ್ನ ಸ್ಟೆಲ್ತ್ ಪ್ರೊಫೈಲ್, ಸೂಪರ್ ಕ್ರೂಸ್ ಸ್ಪೀಡ್, ರೆಡಾರ್ ಸಿಗ್ನೇಚರ್ ಮತ್ತು ಮೆನೋವರಬಿಲಿಟಿ ಮೇಲೆ ಯಾವುದೇ ಪರಿಣಾಮ ಬಾರದಂತೆ ಡಿಸೈನ್ ಮಾಡಬೇಕು. ಆದರೂ ರಷ್ಯಾ ಈ ಚಾಲೆಂಜ್ ಅನ್ನು ಯಶಸ್ವಿಯಾಗಿ ಪೂರೈಸಿರುವಂತೆ ಕಾಣುತ್ತಿದೆ. ಈಗ Su-57D ಹೊರಬಂದ ನಂತರ ಭಾರತದಲ್ಲೂ ಮತ್ತೆ ಚರ್ಚೆಗಳು ಜೋರಾಗಿವೆ. ಭಾರತೀಯ ವಾಯುಪಡೆ ಈಗ ತುರ್ತು ಮಾಡರ್ನೈಸೇಷನ್ ಫೇಸ್ ನಲ್ಲಿ ಇದೆ. ಒಂದು ಕಡೆ ಚೀನಾ ತನ್ನ ಸ್ಟೆಲ್ತ್ ಫೈಟರ್ ಜೆಟ್ ನ ಫ್ಲೀಟ್ ಅನ್ನು ವೇಗವಾಗಿ ಹೆಚ್ಚಿಸಿಕೊಳ್ಳುತ್ತಿದೆ. ಇನ್ನೊಂದು ಕಡೆ ಪಾಕಿಸ್ತಾನ ಕೂಡ ಅಡ್ವಾನ್ಸ್ಡ್ ಸ್ಟೆಲ್ತ್ ಟೆಕ್ನಾಲಜೀಸ್ ಗಳನ್ನು ಪಡೆಯಲು ಪ್ರಯತ್ನಿಸುತ್ತಿದೆ. ಇದೇ ಸಮಯದಲ್ಲಿ ಭಾರತ ಸ್ವದೇಶಿ AMCA ಪ್ರಾಜೆಕ್ಟ್ ಆಪರೇಷನಲ್ ಆಗಲು ಇನ್ನೂ ಹಲವು ವರ್ಷಗಳು ಬೇಕಾಗಬಹುದು. ಅದರ ನಡುವೆ Su-57D ತರಹದ ಮೆಚ್ಯೂರ್ ಟ್ವಿನ್ ಸೀಟ್ 5th ಜನರೇಷನ್ ಪ್ಲಾಟ್ಫಾರ್ಮ್ ಭಾರತಕ್ಕೆ ಒಂದು ಮಧ್ಯಂತರ ಪರಿಹಾರ ಆಗಬಹುದೇ ಎಂಬ ಪ್ರಶ್ನೆ ಮತ್ತೆ ಎದುರಾಗಿದೆ. ವಿಶೇಷವಾಗಿ ಟ್ರೈನಿಂಗ್ ಮತ್ತು ಕಾಂಬ್ಯಾಟ್ ಆಪರೇಷನ್ಸ್ ಎರಡಕ್ಕೂ ಒಂದೇ ಏರ್ಕ್ರಾಫ್ಟ್ ಅನ್ನು ಬಳಸುವ ಅವಕಾಶ ಭಾರತೀಯ ವಾಯುಪಡೆಗೆ ಬಹಳ ಆಕರ್ಷಕವಾಗಿರಬಹುದು. ಯಾಕಂದರೆ 5th ಜನರೇಷನ್ ಫೈಟರ್ ಪೈಲಟ್ ಗಳನ್ನು ತರಬೇತಿ ನೀಡುವುದು ಅತ್ಯಂತ ಕಷ್ಟಕರ ಮತ್ತು ದುಬಾರಿ ಪ್ರಕ್ರಿಯೆ. ಟ್ವಿನ್ ಸೀಟ್ ಏರ್ಕ್ರಾಫ್ಟ್ ಇದ್ದರೆ ರಿಯಲ್ ಕಂಬ್ಯಾಟ್ ಸಿಸ್ಟಮ್ಸ್ ನ ಜೊತೆಗೆ ಅಡ್ವಾನ್ಸ್ಡ್ ಪೈಲಟ್ ಟ್ರೈನಿಂಗ್ ಕೂಡ ಸುಲಭವಾಗುತ್ತದೆ. ಅದರ ಜೊತೆಗೆ ಎಲೆಕ್ಟ್ರಾನಿಕ್ ವಾರ್ಫೇರ್ ಮಿಷನ್ಸ್, ಡೀಪ್ ಸ್ಟ್ರೈಕ್ ಆಪರೇಷನ್ಸ್ ಮತ್ತು ಡ್ರೋನ್ ಕಂಟ್ರೋಲ್ ಮಿಷನ್ಸ್ಗಳಲ್ಲಿ ಟ್ವಿನ್ ಸೀಟ್ ಫೈಟರ್ ಜೆಟ್ಗಳು ಹೆಚ್ಚುವರಿ ಅಡ್ವಾಂಟೇಜ್ ಅನ್ನು ಕೊಡುತ್ತವೆ. ಇದೀಗ ಜಗತ್ತಿನಲ್ಲಿ ಆಪರೇಷನಲ್
ಟ್ವಿನ್ ಸೀಟ್ 5th ಜನರೇಷನ್ ಫೈಟರ್ ಜೆಟ್ ಅನ್ನು ಹೊಂದಿರುವ ದೇಶಗಳು ಕೇವಲ ಎರಡೇ ಮಾತ್ರ, ಒಂದು ಚೀನಾ ಮತ್ತು ರಷ್ಯಾ. ಅಮೆರಿಕಾದ F-22 ಮತ್ತು F-35 ಇನ್ನು ಸಿಂಗಲ್ ಸೀಟ್ ಪ್ಲಾಟ್ಫಾರ್ಮ್ಗಳಾಗಿವೆ. ಅಂದರೆ ಭಾರತವು ಸುಮಾರು 15 ವರ್ಷಗಳ ಹಿಂದೆ ಕೇಳಿದ್ದ ಕಾನ್ಸೆಪ್ಟ್ ಇಂದು ಗ್ಲೋಬಲ್ ಬ್ಯಾಟಲ್ ಫೀಲ್ಡ್ ರಿಕ್ವೈರ್ಮೆಂಟ್ ಆಗಿ ರೂಪುಗೊಳ್ಳುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ. Su-57D ನ ಯಶಸ್ವಿ ಫ್ಲೈಟ್ ಟೆಸ್ಟ್ ಕೇವಲ ರಷ್ಯಾಕ್ಕೆ ಮಾತ್ರ ದೊಡ್ಡ ಸಾಧನೆಯಲ್ಲ, ಇದು ಭಾರತವು ಆಗ ತೆಗೆದುಕೊಂಡ ದೂರದೃಷ್ಟಿಯ ನಿರ್ಧಾರಕ್ಕೂ ಒಂದು ದೊಡ್ಡ ವ್ಯಾಲಿಡೇಷನ್ ಆಗಿದೆ. ಮುಂದಿನ ದಿನಗಳಲ್ಲಿ ನವದೆಹಲಿ ಮತ್ತು ಮಾಸ್ಕೋ ನಡುವೆ ಮತ್ತೆ ಏರೋಸ್ಪೇಸ್ ಕೋಪರೇಷನ್ ಆರಂಭವಾಗುತ್ತದೆಯೇ? ಭಾರತೀಯ ವಾಯುಪಡೆ ಈ Su-57D ಅನ್ನು ಸೀರಿಯಸ್ಲಿ ಎವ್ಯಾಲ್ಯೂಯೇಟ್ ಮಾಡುತ್ತದೆಯೇ, ಅಥವಾ ಭಾರತ ಸಂಪೂರ್ಣವಾಗಿ AMCA ಮೇಲೆಯೇ ಗಮನ ಹರಿಸುತ್ತದೆಯೇ? ಈ ಪ್ರಶ್ನೆಗಳ ಉತ್ತರ ಮುಂದಿನ ಕೆಲವು ವರ್ಷಗಳಲ್ಲಿ ಸ್ಪಷ್ಟವಾಗಲಿದೆ. ಆದರೆ ಒಂದು ವಿಷಯ ಮಾತ್ರ ಖಚಿತ, ಇಂದಿನ Su-57D ಅನ್ನು ನೋಡಿದಾಗ ಭಾರತವು FGFA ಸಮಯದಲ್ಲಿ ಕೇಳಿದ್ದ ಟ್ವಿನ್ ಸೀಟ್ ಸ್ಟೆಲ್ತ್ ಫೈಟರ್ ಜೆಟ್ ವಿಷನ್ ಎಷ್ಟು ಮುಂದಾಳತ್ವದ ಯೋಚನೆ ಆಗಿತ್ತು ಅನ್ನೋದು ಈಗ ಸಂಪೂರ್ಣ ಜಗತ್ತಿಗೆ ಗೊತ್ತಾಗಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈಗ ನಡೆಯುತ್ತಿರುವ ಸ್ಪರ್ಧೆ ಕೇವಲ ಫೈಟರ್ ಜೆಟ್ಗಳ ಸಂಖ್ಯೆಯ ಕುರಿತಲ್ಲ, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಯುದ್ಧ ವ್ಯವಸ್ಥೆಗಳ ಭವಿಷ್ಯದ ಬಗ್ಗೆ ನಡೆಯುತ್ತಿರುವ ಹೊಸ ತಲೆಮಾರಿನ ಏರ್ ವಾರ್ಫೇರ್ ರೇಸ್. ಒಂದು ಕಡೆ ಪಾಕಿಸ್ತಾನ ಈಗ ಟರ್ಕಿಯ ಅತ್ಯಾಧುನಿಕ ಬೈರಕ್ತರ್ ಕಿಜಿಲೇಮಾ ಲಾಯಲ್ ವಿಂಗ್ಮ್ಯಾನ್ UCAV ಕಡೆ ಆಸಕ್ತಿಯನ್ನು ತೋರಿಸುತ್ತಿದ್ದರೆ, ಇನ್ನೊಂದು ಕಡೆ ಭಾರತ ಬೋಯಿಂಗ್ MQ-28 ಗೋಸ್ಟ್ ಬ್ಯಾಟ್ ಎಂಬ AI ಫೈಟರ್ ಡ್ರೋನ್ ವ್ಯವಸ್ಥೆಯನ್ನು ಅಧ್ಯಯನ ಮಾಡುತ್ತಿದೆ. ಈ ಎರಡು ಆಟೋನಾಮಸ್ ಕಂಬ್ಯಾಟ್ ಏರ್ಕ್ರಾಫ್ಟ್ಗಳು ಭವಿಷ್ಯದ ಇಂಡೋ ಪೆಸಿಫಿಕ್ ವಾಯು ಯುದ್ಧದ ಸಮೀಕರಣವನ್ನೇ ಬದಲಾಯಿಸಬಹುದು ಎಂಬ ಮಾತುಗಳು ಈಗ ರಕ್ಷಣಾ ವಲಯದಲ್ಲಿ ಕೇಳಿಬರುತ್ತಿದೆ. 12 ವರ್ಷಗಳ ಹಿಂದೆ ದಕ್ಷಿಣ ಏಷ್ಯಾದ ವಾಯುಶಕ್ತಿಯನ್ನು ಅಳೆಯುವಾಗ ಎಷ್ಟು ಫೈಟರ್ ಸ್ಕ್ವಾಡ್ರನ್ಸ್ಗಳು ಇವೆ ಅನ್ನೋದನ್ನೇ ಮುಖ್ಯವಾಗಿ ನೋಡಲಾಗುತ್ತಿತ್ತು. ಆದರೆ ಈಗ ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ ಸ್ನೇಹಿತರೆ. ಭವಿಷ್ಯದ ಯುದ್ಧಗಳಲ್ಲಿ ಯಾರು ಹೆಚ್ಚು AI ಇನೇಬಲ್ಡ್ ಕಂಬ್ಯಾಟ್ ಡ್ರೋನ್ಸ್, ಲಾಯಲ್ ವಿಂಗ್ಮ್ಯಾನ್ ಸಿಸ್ಟಮ್ಸ್ ಮತ್ತು ನೆಟ್ವರ್ಕ್ ಸೆಂಟ್ರಿಕ್ ವಾರ್ಫೇರ್ ಆರ್ಕಿಟೆಕ್ಚರ್ಗಳನ್ನು ಬಳಸುತ್ತಾರೆ ಎಂಬುದೇ ನಿಜವಾದ ಶಕ್ತಿಯನ್ನು ನಿರ್ಧರಿಸಬಹುದು. ಇತ್ತೀಚೆಗೆ ಪಾಕಿಸ್ತಾನದ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಜಹೀರ್ ಅಹಮದ್ ಬಾಬರ್ ಸಿದ್ದು ಟರ್ಕಿಗೆ ಭೇಟಿ ನೀಡಿದಾಗ ಬೈರಕ್ತರ್ ಕಿಜಿಲೇಮಾ UCAVಯ ಜೊತೆ ಕಾಣಿಸಿಕೊಂಡ ಚಿತ್ರಗಳು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾದವು. ಇವು ಕೇವಲ ಫೋಟೋಶೂಟ್ ಅಲ್ಲ ಎಂದು ಅನೇಕ ಡಿಫೆನ್ಸ್ ಅನಲಿಸ್ಟ್ಗಳು ಅಭಿಪ್ರಾಯಪಟ್ಟಿದ್ದಾರೆ. ಇಂತಹ ಮಿಲಿಟರಿ ಸಿಂಬಾಲಿಸಮ್ ಈಗ ಮಾಡರ್ನ್ ಡಿಫೆನ್ಸ್ ಡಿಪ್ಲೊಮಸಿಯ ಭಾಗವಾಗಿದೆ. ಯಾಕಂದರೆ ಲಾಯಲ್ ವಿಂಗ್ಮ್ಯಾನ್ ಮತ್ತು ಕೊಲಾಬೊರೇಟಿವ್ ಕಂಬ್ಯಾಟ್ ಏರ್ಕ್ರಾಫ್ಟ್ ಸಿಸ್ಟಮ್ ಈಗ ಫ್ಯೂಚರ್ ಫೋರ್ಸ್ ಮಲ್ಟಿಪ್ಲೇಯರ್ಗಳಾಗಿ ಪರಿಗಣಿಸಲಾಗುತ್ತಿದೆ. ಅಂದರೆ ಕಡಿಮೆ ಪೈಲಟ್ಗಳಿದ್ದರೂ ಹೆಚ್ಚಿನ ಕಂಬ್ಯಾಟ್ ಕೆಪಬಿಲಿಟಿ ಸೃಷ್ಟಿಸಬಹುದಾದ ವ್ಯವಸ್ಥೆಗಳು ಇವು. ಪಾಕಿಸ್ತಾನ ಈಗ ಟರ್ಕಿಯ ಏರೋಸ್ಪೇಸ್ ಇಕೋಸಿಸ್ಟಮ್ ಜೊತೆ ಹೆಚ್ಚು ಹತ್ತಿರವಾಗಲು ಪ್ರಯತ್ನಿಸುತ್ತಿದೆ ಎಂಬ ಸಂದೇಶವು ಇದರಿಂದ ಹೊರಬಂದಿದೆ. ಮುಖ್ಯವಾಗಿ ವೆಸ್ಟರ್ನ್ ಮಿಲಿಟರಿ ಇಂಡಸ್ಟ್ರಿಯಲ್ ಇಕೋಸಿಸ್ಟಮ್ ಮೇಲೆ ಅವಲಂಬನೆ ಕಡಿಮೆ ಮಾಡಿ ಸ್ವಂತ ಆಟೋನಾಮಸ್ ವಾರ್ಫೇರ್ ಕೇಪಬಿಲಿಟಿಯನ್ನು ನಿರ್ಮಿಸಿಕೊಳ್ಳಲು ಇಸ್ಲಾಮಾಬಾದ್ ಯತ್ನಿಸುತ್ತಿದೆ ಎಂಬ ಅರ್ಥವೂ ಇದೆ. ಇದೇ ಸಮಯದಲ್ಲಿ ಭಾರತವು ಬೋಯಿಂಗ್ MQ-28 ಗೋಸ್ಟ್ ಬ್ಯಾಟ್ ಬಗ್ಗೆ ಆಸಕ್ತಿ ತೋರಿಸುತ್ತಿರುವುದು ಗಮನಾರ್ಹ ಬೆಳವಣಿಗೆ. ಇದು ಕೇವಲ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸ್ಪರ್ಧೆ ಮಾತ್ರವಲ್ಲ, ಇದರ ಹಿಂದೆ ದೊಡ್ಡ ಇಂಡೋ ಪೆಸಿಫಿಕ್ ಜಿಯೋಪೊಲಿಟಿಕಲ್ ಕಾಂಪಿಟೇಷನ್ ಕೂಡ ಅಡಗಿದೆ. ಚೀನಾ, ಕ್ವಾಡ್ ರಾಷ್ಟ್ರಗಳು ಹಾಗೂ ಭವಿಷ್ಯದ ರೀಜನಲ್ ಮಿಲಿಟರಿ ಬ್ಯಾಲೆನ್ಸ್ ಎಲ್ಲವೂ ಇದರೊಂದಿಗೆ ಸಂಪರ್ಕ ಹೊಂದಿವೆ. ಮಿಲಿಟರಿ ಪ್ಲಾನರ್ಸ್ಗಳ ಪ್ರಕಾರ ಆಟೋನೋಮಸ್ ಕಂಬ್ಯಾಟ್ ಏರ್ಕ್ರಾಫ್ಟ್ಗಳು ಭವಿಷ್ಯದ ಆಪರೇಷನಲ್ ಡಾಕ್ಟರಿನ್ ಅನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು.
ಯಾಕಂದರೆ ಎಐ ಇನೇಬಲ್ಡ್ ಮಿಷನ್ ಎಕ್ಸಿಕ್ಯೂಷನ್ ಮತ್ತು ಸೆನ್ಸಾರ್ ಫ್ಯೂಷನ್ ಮೂಲಕ ಹಿಂದೆ ದೊಡ್ಡ ಫೈಟರ್ ಫ್ಲೀಟ್ ಬೇಕಾಗಿದ್ದ ಕಾರ್ಯಗಳನ್ನು ಈಗ ಕಡಿಮೆ ಏರ್ಕ್ರಾಫ್ಟ್ ಗಳಲ್ಲೇ ಮಾಡಲು ಸಾಧ್ಯವಾಗುತ್ತಿದೆ. ಇದರಿಂದ ಫ್ಯೂಚರ್ ಡಿಟರೆನ್ಸ್ ಈಕ್ವೇಷನ್ ಕೂಡ ಬದಲಾಗಬಹುದು. ಇಲ್ಲಿಯವರೆಗೆ ಭಾರತ ಮತ್ತು ಪಾಕಿಸ್ತಾನ ಯಾವುದೇ ಅಧಿಕೃತ ಖರೀದಿ ಒಪ್ಪಂದ ಘೋಷಿಸಿಲ್ಲ. ಆದರೆ ಇತ್ತೀಚಿನ ಡಿಫೆನ್ಸ್ ಎಂಗೇಜ್ಮೆಂಟ್ಸ್ ಗಳು ಎರಡು ದೇಶಗಳ ಸ್ಟ್ರಾಟಜಿಕ್ ಇಂಟೆನ್ಷನ್ಸ್ ನ ಬಗ್ಗೆ ದೊಡ್ಡ ಸಂದೇಶವನ್ನು ನೀಡುತ್ತಿವೆ. ಇದೀಗ ಪಾಕಿಸ್ತಾನ ಮತ್ತು ಟರ್ಕಿಯ ಕೋಪರೇಷನ್ ಬಗ್ಗೆ ಮಾತನಾಡೋಣ. ಏರ್ ಚೀಫ್ ಮಾರ್ಷಲ್ ಜಹೀರ್ ಅಹಮದ್ ಬಾಬರ್ ಸಿದ್ದು ಅವರು ಟರ್ಕಿ ಭೇಟಿ ವೇಳೆ ಟರ್ಕಿಶ್ ಏರ್ ಫೋರ್ಸ್ ಕಮಾಂಡರ್ ಜನರಲ್ ಜಿಯಾ ಸೆಮೆಲ್ ಕುಡಿಯೋಗು, ಡಿಫೆನ್ಸ್ ಮಿನಿಸ್ಟರ್ ಯಾಸರ್ ಗುಲ್ಲರ್ ಮತ್ತು ಬೈಕರ್ ಸಿಟಿಒ ಸೆಲ್ಯೂಕ್ ಬೈರಕ್ತರ್ ಅವರನ್ನು ಭೇಟಿ ಮಾಡಿದರು. ಈ ಸಭೆಗಳು ಕೇವಲ ಡಿಪ್ಲೊಮ್ಯಾಟಿಕ್ ಮೀಟಿಂಗ್ಸ್ ಅಲ್ಲ ಎಂದು ವಿಶ್ಲೇಷಕರು ಹೇಳುತ್ತಿದ್ದಾರೆ. ಮುಖ್ಯವಾಗಿ ಅನ್ಮ್ಯಾನ್ಡ್ ಸಿಸ್ಟಮ್ಸ್, ಎಐ ವಾರ್ಫೇರ್ ಮತ್ತು ಫ್ಯೂಚರ್ ಏರೋಸ್ಪೇಸ್ ಇನೋವೇಷನ್ ಕುರಿತು ಚರ್ಚೆಗಳು ನಡೆದಿರಬಹುದು ಎಂದು ಅಂದಾಜಿಸಲಾಗಿದೆ. ಪಾಕಿಸ್ತಾನ್ ಏರ್ ಫೋರ್ಸ್ ಅಧಿಕಾರಿಗಳು ಬೈರಕ್ತರ್ ಕಿಜಿಲೇಮಾ ಪ್ಲಾಟ್ಫಾರ್ಮ್ ಹತ್ತಿರ ಕಾಣಿಸಿಕೊಂಡ ಚಿತ್ರಗಳು ಕೂಡ ದೊಡ್ಡ ಮಟ್ಟದ ಸ್ಪೆಕ್ಯುಲೇಷನ್ಗೆ ಕಾರಣವಾದವು. ಯಾಕೆಂದರೆ ಅಡ್ವಾನ್ಸ್ಡ್ ಮಿಲಿಟರಿ ಸಿಸ್ಟಮ್ಸ್ ಗಳನ್ನು ಹೀಗೆ ಪ್ರದರ್ಶಿಸುವುದು ಸಾಮಾನ್ಯವಾಗಿ ಸ್ಟ್ರಾಟಜಿಕ್ ಸಿಗ್ನಲಿಂಗ್ ಆಗಿರುತ್ತದೆ. ಪಾಕಿಸ್ತಾನ ಮತ್ತು ಟರ್ಕಿ ಈಗಾಗಲೇ ಯುಎವಿ ಡೆವಲಪ್ಮೆಂಟ್ ಕ್ಷೇತ್ರದಲ್ಲಿ ಒಟ್ಟಿಗೆ ಕೆಲಸ ಮಾಡಿವೆ. ಆದ್ದರಿಂದ ಫ್ಯೂಚರ್ ಕೋ ಪ್ರೊಡಕ್ಷನ್ ಮತ್ತು ಲೋಕಲ್ ಅಸೆಂಬ್ಲಿ ಸಾಧ್ಯತೆಗಳ ಬಗ್ಗೆ ಈಗ ಚರ್ಚೆಗಳು ಹೆಚ್ಚಾಗಿವೆ. ಇದು ಪಾಕಿಸ್ತಾನಕ್ಕೆ ಕೇವಲ ಏರ್ ಕ್ರಾಫ್ಟ್ ಪ್ರೊಕ್ಯೂರ್ಮೆಂಟ್ ಅಲ್ಲ, ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಬಿಲಿಟಿಯನ್ನು ಬೆಳೆಸುವ ಅವಕಾಶವೂ ಆಗಬಹುದು. ಯುದ್ಧ ಕಾಲದಲ್ಲಿ ಲಾಜಿಸ್ಟಿಕ್ಸ್ ಮತ್ತು ಸಸ್ಟೈನ್ಮೆಂಟ್ ಅಡ್ವಾಂಟೇಜ್ ಪಡೆಯಲು ಇದು ಬಹಳ ಮುಖ್ಯ. ಇನ್ನೊಂದು ಪ್ರಮುಖ ವಿಷಯ ಅಂದರೆ ಪಾಕಿಸ್ತಾನ್ ಏರ್ ಫೋರ್ಸ್ ಈಗಾಗಲೇ ಟರ್ಕಿಶ್ ಮತ್ತು ಚೈನೀಸ್ ಸಿಸ್ಟಮ್ಸ್ ಗಳ ಜೊತೆ MUMT ಅಂದರೆ ಮ್ಯಾನ್ಡ್ ಅನ್ಮ್ಯಾನ್ಡ್ ಟೀಮಿಂಗ್ ಆಪರೇಷನಲ್ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿದೆ. ಅದರ ಲಾಯಲ್ ವಿಂಗ್ ಮ್ಯಾನ್ ಡಾಕ್ಟರಿಂಗ್ ಗೆ ಟ್ರಾನ್ಸಿಷನ್ ಆಗುವುದು ಅವರಿಗೆ ಸುಲಭವಾಗಬಹುದು. ಈಗ ಬೈರಕ್ತರ್ ಕಿಜಿಲೇಮಾ ಬಗ್ಗೆ ನೋಡೋಣ. ಹಿಂದಿನ ಪೀಳಿಗೆಯ UCAVಗಳು ಮುಖ್ಯವಾಗಿ ಸರ್ವಿಲೆನ್ಸ್ ಮಿಷನ್ಸ್ ಗಳಿಗಾಗಿ ಬಳಸಲಾಗುತ್ತಿತ್ತು. ಆದರೆ ಕಿಜಿಲೇಮಾ ಸಂಪೂರ್ಣ ವಿಭಿನ್ನ ಕಾನ್ಸೆಪ್ಟ್. ಇದು ಸ್ಟೆಲ್ತ್ ಆರ್ಕಿಟೆಕ್ಚರ್, ಎಐ ಆಟೋನಮಿ ಮತ್ತು MUMT ಕೇಪಬಿಲಿಟಿ ಹೊಂದಿರುವ ಆಟೋನೋಮಸ್ ಕಂಬ್ಯಾಟ್ ಏರ್ ಕ್ರಾಫ್ಟ್ ಅಂದರೆ ಕಂಟೆಸ್ಟೆಡ್ ಏರ್ ಸ್ಪೇಸ್ ನ ಒಳಗೂ ಹೋಗಿ ಕಂಬ್ಯಾಟ್ ಮಿಷನ್ಸ್ ಗಳನ್ನು ನಡೆಸುವಂತೆ ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಇದಕ್ಕೆ ಸುಮಾರು 500 ನಾಟಿಕಲ್ ಮೈಲ್ಸ್ ಕಂಬ್ಯಾಟ್ ರೇಡಿಯಸ್ ಕೂಡ ಇದೆ ಎಂದು ಅಂದಾಜಿಸಲಾಗಿದೆ. ಇದರ ಟಾಪ್ ಸ್ಪೀಡ್ ಮ್ಯಾಕ್ 0.9 ಹತ್ತಿರ ತಲುಪಬಹುದು. ಪೇಲೋಡ್ ಕೆಪಾಸಿಟಿ ಸುಮಾರು 1500 ಕಿಲೋಗ್ರಾಮ್ಸ್ ಇರುವುದರಿಂದ ರಿಕಾನೆಸೆನ್ಸ್, ಎಲೆಕ್ಟ್ರಾನಿಕ್ ವಾರ್ಫೇರ್ ಮತ್ತು ಪ್ರಿಸಿಷನ್ ಸ್ಟ್ರೈಕ್ ಮಿಷನ್ಸ್ ಗಳನ್ನು ನಡೆಸಬಹುದು. ಇದರಲ್ಲಿರುವ MURAD AESA ರೆಡಾರ್ ಬ್ಯಾಟಲ್ ಫೀಲ್ಡ್ ಅವೇರ್ನೆಸ್ ಮತ್ತು ಟಾರ್ಗೆಟಿಂಗ್ ಕೇಪಬಿಲಿಟಿಯನ್ನು ಹೆಚ್ಚಿಸುತ್ತದೆ. ಇನ್ನೊಂದು ದೊಡ್ಡ ಅಡ್ವಾಂಟೇಜ್ ಅಂದರೆ ಇಂಟರ್ನಲ್ ವೆಪನ್ ಬೇ. ಇದು ಸ್ಟೆಲ್ತ್ ಸರ್ವೈವಬಿಲಿಟಿಯನ್ನು ಹೆಚ್ಚಿಸಲು ಬಹಳ ಮುಖ್ಯ. ಬೈಕರ್ ಈಗ ಕಿಜಿಲೇಮಾ ಪ್ರಾಜೆಕ್ಟ್ ಅನ್ನು ಪ್ರಾಕಲ್ ಡೆಪ್ಲಾಯ್ಮೆಂಟ್ ನ ಹಂತಕ್ಕೆ ತೆಗೆದುಕೊಂಡಿದೆ ಎಂದು ಹೇಳಲಾಗುತ್ತಿದೆ. 2026ರ ಆರಂಭದಲ್ಲಿ ಸೀರಿಯಲ್ ಪ್ರೊಡಕ್ಷನ್ ಏರ್ ಕ್ರಾಫ್ಟ್ ಫ್ಲೈಟ್ ಆಕ್ಟಿವಿಟಿ ನಡೆದಿತ್ತು ಎಂಬ ವರದಿಗಳು ಬಂದಿವೆ. ಟರ್ಕಿ ವಾಯುಪಡೆಗೆ ಮೊದಲ ಡೆಲಿವರಿ ಕೂಡ ಪ್ಲಾನ್ಡ್ ಆಗಿತ್ತು ಎಂಬ ಮಾಹಿತಿ ಇದೆ. ಇದಕ್ಕಿಂತ ದೊಡ್ಡ ವಿಷಯ ಅಂದರೆ ಇಂಡೋನೇಷ್ಯಾ ಈಗಾಗಲೇ 12 ಬೈರಕ್ತರ್ ಕಿಜಿಲೇಮಾ ಏರ್ ಕ್ರಾಫ್ಟ್ ಗಳ ಎಕ್ಸ್ಪೋರ್ಟ್ ಅಗ್ರಿಮೆಂಟ್ ಸಹಿ ಮಾಡಿಕೊಂಡಿದೆ. ಮತ್ತಷ್ಟು ಹೆಚ್ಚುವರಿ 48 ಏರ್ ಕ್ರಾಫ್ಟ್ ಗಳ ಆಪ್ಷನ್ ಕೂಡ ಇದೆ ಎಂದು ಹೇಳಲಾಗುತ್ತಿದೆ. ಇದು ಟರ್ಕಿಶ್ ಡಿಫೆನ್ಸ್ ಇಂಡಸ್ಟ್ರಿಗೆ ದೊಡ್ಡ ಇಂಟರ್ನ್ಯಾಷನಲ್ ಕಾನ್ಫಿಡೆನ್ಸ್ ಸಿಕ್ಕಿದೆ ಅನ್ನೋದರ ಸಂಕೇತ. ಈಗ ಅತ್ಯಂತ ಮಹತ್ವದ ಕೇಪಬಿಲಿಟಿಯ ಬಗ್ಗೆ ಮಾತನಾಡೋಣ. ಕಿಜಿಲೇಮಾದಲ್ಲಿ 2 ಕೋಕೊಡೊಗೊನ್ ಬಿಯಾಂಡ್ ವಿಜುವಲ್ ರೇಂಜ್ ಮಿಸೈಲ್ಸ್ ಗಳನ್ನು ಇಂಟಿಗ್ರೇಟ್ ಮಾಡಲಾಗಿದೆ. ಇದು ಆಟೋನೋಮಸ್ ಏರ್ ಕಂಬ್ಯಾಟ್ ಕ್ಷೇತ್ರದಲ್ಲಿ ದೊಡ್ಡ ಟ್ಯಾಕ್ಟಿಕಲ್ ಎಡ್ಜ್ ಅನ್ನು ಕೊಡಬಹುದು. ಈ ಮಿಸೈಲ್ ಆಕ್ಟಿವ್ ರೆಡಾರ್ ಗೈಡೆನ್ಸ್ ಟೆಕ್ನಾಲಜಿಯನ್ನು ಬಳಸುತ್ತದೆ. ಕಾನ್ಸೆಪ್ಚುಯಲಿ ಇದು AIM-120 ಆಮರಾಮ್ ತರಹದ ಸಿಸ್ಟಮ್. ಇದರ ಎಂಗೇಜ್ಮೆಂಟ್ ರೇಂಜ್ ಸುಮಾರು 65 ಕಿಲೋಮೀಟರ್ ಅನ್ನು ಮೀರಬಹುದು ಎಂದು ವರದಿಗಳು ಹೇಳುತ್ತವೆ. ಮುಖ್ಯವಾಗಿ 2025ರಲ್ಲಿ ಕಿಜಿಲೇಮಾ ಜೆಟ್ ಪವರ್ಡ್ ಟಾರ್ಗೆಟ್ ಡ್ರೋನ್ ಅನ್ನು BVR ಮಿಸೈಲ್ ನ ಮೂಲಕ ಯಶಸ್ವಿಯಾಗಿ ಎಂಗೇಜ್ ಮಾಡಿದೆ ಎಂಬ ಮಾಹಿತಿ ದೊಡ್ಡ ಚರ್ಚೆಗೆ ಕಾರಣವಾಯಿತು. ಇದುವರೆಗೂ UCAVಗಳನ್ನು ಮುಖ್ಯವಾಗಿ ಸ್ಟ್ರೈಕ್ ಮಿಷನ್ಸ್ ಗಳಿಗಾಗಿ ನೋಡಲಾಗುತ್ತಿತ್ತು. ಆದರೆ ಈಗ ಆಟೋನೋಮಸ್ ಏರಿಯಲ್ ಕಂಬ್ಯಾಟ್ ಕೂಡ ರಿಯಾಲಿಟಿ ಆಗುತ್ತಿದೆ. ಭವಿಷ್ಯದಲ್ಲಿ ಫೈಟರ್ ಜೆಟ್ಸ್ ಗಳ ಜೊತೆ ಆಟೋನೋಮಸ್ ಕಂಬ್ಯಾಟ್ ಡ್ರೋನ್ಸ್ ಗಳು ಕೂಡ ಇಂಡಿಪೆಂಡೆಂಟ್ಲಿ ಥ್ರೆಟ್ಸ್ ಎಂಗೇಜ್ ಮಾಡುವ ಕಾಲ ಬರುತ್ತಿದೆ.
ಈಗ ಭಾರತದ ಪರ ಬೋಯಿಂಗ್ MQ-28 ಗೋಸ್ಟ್ ಬ್ಯಾಟ್ ಕಡೆ ಬರೋಣ. ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಡಿಫೆನ್ಸ್ ಕನ್ಸಲ್ಟೇಷನ್ ಸಮಯದಲ್ಲಿ MQ-28 ಡ್ರೋನ್ ಬಗ್ಗೆ ಚರ್ಚೆಗಳು ನಡೆದಿದ್ದವು. ಏರ್ ವೈಸ್ ಮಾರ್ಷಲ್ ಸಂಜೀವ್ ತಾಲಿಯಾನ್ ಆಸ್ಟ್ರೇಲಿಯನ್ ಡಿಫೆನ್ಸ್ ಲೀಡರ್ಶಿಪ್ ಜೊತೆ ಕಾಣಿಸಿಕೊಂಡದ್ದು ಕೂಡ ಭಾರತೀಯ ಆಸಕ್ತಿ ಹೆಚ್ಚಿಸಿರುವುದನ್ನು ಸೂಚಿಸಿತು. ಬೋಯಿಂಗ್ ಕೂಡ ಭಾರತಕ್ಕೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಮತ್ತು ಕೋ ಪ್ರೊಡಕ್ಷನ್ ಪಾರ್ಟ್ನರ್ಶಿಪ್ ನೀಡುವ ಆಸಕ್ತಿ ಹೊಂದಿದೆ ಎನ್ನಲಾಗುತ್ತಿದೆ. MQ-28 ಗೋಸ್ಟ್ ಬ್ಯಾಟ್ ಪಶ್ಚಿಮ ರಾಷ್ಟ್ರಗಳ ಕೊಯಿಲೇಷನ್ ವಾರ್ಫೇರ್ ಕಾನ್ಸೆಪ್ಟ್ ಅನ್ನು ಆಧರಿಸಿ ಅಭಿವೃದ್ಧಿಪಡಿಸಲಾದ ಏರ್ಕ್ರಾಫ್ಟ್. ಇದು F-35 ಮತ್ತು FA-18 ತರಹದ ಫೈಟರ್ ಫ್ಲೀಟ್ಸ್ ಗಳ ಜೊತೆ ಸೀಮ್ಲೆಸ್ ಇಂಟಿಗ್ರೇಷನ್ ಗಾಗಿ ವಿನ್ಯಾಸಗೊಂಡಿದೆ. ಈ ಪ್ಲಾಟ್ಫಾರ್ಮ್ ಮಾಡ್ಯುಲರ್ ಆರ್ಕಿಟೆಕ್ಚರ್ ಅನ್ನು ಹೊಂದಿದೆ, ಅಂದರೆ ಇಂಟೆಲಿಜೆನ್ಸ್ ಗ್ಯಾದರಿಂಗ್, ಎಲೆಕ್ಟ್ರಾನಿಕ್ ವಾರ್ಫೇರ್ ಅಥವಾ ಸೆನ್ಸಾರ್ ಮಿಷನ್ಸ್ ಗಳಿಗೆ ಬೇಗ ಅಡಾಪ್ಟ್ ಮಾಡಬಹುದು. MQ-28 ಎಂಡ್ಯೂರೆನ್ಸ್ ಮತ್ತು ಮಿಷನ್ ಪರ್ಸಿಸ್ಟೆನ್ಸ್ಗೆ ಹೆಚ್ಚು ಮಹತ್ವವನ್ನು ನೀಡುತ್ತದೆ. ಆದರೆ ಈಗಿನ ಡೆಮಾನ್ಸ್ಟ್ರೇಟೆಡ್ ಏರ್ ಟು ಏರ್ ಮಿಸೈಲ್ ಕೆಪಬಿಲಿಟಿ ಕಿಜಿಲೆಮಾಗಿಂತ ಕಡಿಮೆ ಎಂದು ಕೆಲ ವಿಶ್ಲೇಷಕರು ಹೇಳುತ್ತಾರೆ. 2025ರಲ್ಲಿ MQ-28 ಒಂದು AIM-120 ಆಮರಮ್ ಮಿಸೈಲ್ ಲಾಂಚ್ ಮಾಡಿದ್ದಾಗಿ ವರದಿಯಾಗಿದೆ. ಆದರೆ ಫ್ಯೂಚರ್ ಬ್ಲಾಕ್ 8 ವೇರಿಯಂಟ್ಸ್ ನಲ್ಲಿ ಇಂಟರ್ನಲ್ ವೆಪನ್ಸ್ ಬೇ ಬರಬಹುದು ಎಂಬ ನಿರೀಕ್ಷೆ ಇದೆ. ಇದರಿಂದ ಸ್ಟೆಲ್ತ್ ಮತ್ತು ಸರ್ವೈವಬಿಲಿಟಿ ಕೆಪಬಿಲಿಟಿ ಹೆಚ್ಚಾಗಬಹುದು. ಈಗ ದೊಡ್ಡ ಪ್ರಶ್ನೆ ಏನು ಅಂದ್ರೆ, ಕಿಜಿಲೆಮಾ ಮತ್ತು MQ-28 ನಡುವಿನ ಸ್ಪರ್ಧೆ ಭವಿಷ್ಯದ ಗ್ಲೋಬಲ್ UCAV ಮಾರ್ಕೆಟ್ ನನ್ನೇ ಬದಲಾಯಿಸಬಹುದೇ? ಅನೇಕ ಡಿಫೆನ್ಸ್ ಎಕ್ಸ್ಪರ್ಟ್ಸ್ ಗಳ ಪ್ರಕಾರ ಹೌದು. ಯಾಕಂದರೆ ಫ್ಯೂಚರ್ ಲಾಯಲ್ ವಿಂಗ್ ಮ್ಯಾನ್ ಮಾರ್ಕೆಟ್ ನಲ್ಲಿ ಏರೋಡೈನಾಮಿಕ್ ಪರ್ಫಾರ್ಮೆನ್ಸ್ ಗಿಂತ AI ಇಂಟಿಗ್ರೇಷನ್, ಸಾಫ್ಟ್ವೇರ್ ಅಡಾಪ್ಟಬಿಲಿಟಿ ಮತ್ತು ನೆಟ್ವರ್ಕ್ ಸೆಂಟ್ರಿಕ್ ವಾರ್ಫೇರ್ ಕಂಪೇಟಬಿಲಿಟಿ ಹೆಚ್ಚು ಮುಖ್ಯವಾಗುತ್ತಿದೆ. ಟರ್ಕಿಯ ಕಿಜಿಲೆಮಾ ಈಗ ಅರ್ಲಿ ಆಪರೇಷನಲ್ ಅಡ್ವಾಂಟೇಜ್ ಹೊಂದಿರುವಂತೆ ಕಾಣುತ್ತಿದೆ. ಸೀರಿಯಲ್ ಪ್ರೊಡಕ್ಷನ್ ಮತ್ತು ಎಕ್ಸ್ಪೋರ್ಟ್ ಅಗ್ರಿಮೆಂಟ್ಸ್ ಈಗಾಗಲೇ ನಡೆದಿರುವುದರಿಂದ ಡೆಪ್ಲಾಯ್ಮೆಂಟ್ನ ವೇಗ ಹೆಚ್ಚಾಗಬಹುದು. ಇನ್ನೊಂದು ಕಡೆ MQ-28 ವೆಸ್ಟರ್ನ್ ಇಕೋಸಿಸ್ಟಮ್ ಇಂಟಿಗ್ರೇಷನ್ನಲ್ಲಿ ದೊಡ್ಡ ಅಡ್ವಾಂಟೇಜ್ ಹೊಂದಿದೆ. ಮುಖ್ಯವಾಗಿ F-35 ಇಕೋಸಿಸ್ಟಮ್ ಜೊತೆ ಕಂಪೇಟಬಿಲಿಟಿ ಫ್ಯೂಚರ್ ಕೊಯಿಲೇಷನ್ ವಾರ್ಫೇರ್ನಲ್ಲಿ ಬಹಳ ಮಹತ್ವ ಪಡೆಯಬಹುದು. ಪಾಕಿಸ್ತಾನಕ್ಕೆ ಕಿಜಿಲೆಮಾ ಟ್ಯಾಕ್ಟಿಕಲ್ ಮತ್ತು ಜಿಯೋಪೊಲಿಟಿಕಲ್ ಎರಡೂ ರೀತಿಯಲ್ಲೂ ಉಪಯುಕ್ತವಾಗಬಹುದು. ಭಾರತಕ್ಕೆ MQ-28 ಡಿಸ್ಟ್ರಿಬ್ಯೂಟೆಡ್ ಕಂಬ್ಯಾಟ್ ಆರ್ಕಿಟೆಕ್ಚರ್ ಮತ್ತು ಇಂಡಿಜಿನಿಯಸ್ ಕ್ಯಾಟ್ಸಾ ವ್ಯಾರಿಯರ್ ಪ್ರೋಗ್ರಾಂನ ಜೊತೆ ಸಿನರ್ಜಿ ಕೊಡಬಹುದು. ಆದರೆ ಅಂತಿಮವಾಗಿ ಯಾರು ಮೇಲುಗೈ ಸಾಧಿಸುತ್ತಾರೆ ಅನ್ನೋದನ್ನ ಏರ್ಕ್ರಾಫ್ಟ್ ಸ್ಪೆಸಿಫಿಕೇಶನ್ಸ್ ಮಾತ್ರ ನಿರ್ಧರಿಸುವುದಿಲ್ಲ. ಕಮಾಂಡ್ ಅಂಡ್ ಕಂಟ್ರೋಲ್ ಇಂಟಿಗ್ರೇಷನ್, ಸೆನ್ಸಾರ್ ಫ್ಯೂಷನ್, ಲಾಜಿಸ್ಟಿಕ್ಸ್ ನೆಟ್ವರ್ಕ್ ಮತ್ತು AI ಸಾಫ್ಟ್ವೇರ್ ಇಕೋಸಿಸ್ಟಮ್ ತುಂಬಾ ಪ್ರಮುಖವಾಗಲಿದೆ. ಒಂದು ವಿಷಯ ಮಾತ್ರ ಸ್ಪಷ್ಟವಾಗಿದೆ, ದಕ್ಷಿಣ ಏಷ್ಯಾದ ಮುಂದಿನ ದೊಡ್ಡ ಮಿಲಿಟರಿ ಕಾಂಪಿಟೇಷನ್ ಕೇವಲ ಫೈಟರ್ ಜೆಟ್ಸ್ಗಳ ನಡುವಿನ ಯುದ್ಧವಾಗಿರುವುದಿಲ್ಲ. ಇದು ಇಂಟರ್ ಕನೆಕ್ಟೆಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಕೋಸಿಸ್ಟಮ್ ನಡುವಿನ ಸಮರವಾಗಿರಲಿದೆ. ಮತ್ತು ಬೈರಕ್ತರ್ ಕಿಜಿಲೆಮಾ ವಿರುದ್ಧ ಬೋಯಿಂಗ್ MQ-28 ಗೋಸ್ಟ್ ಬ್ಯಾಟ್ ಎಂಬ ಈ ರೈವಲರಿ ಮುಂದಿನ ದಶಕದ ಅತ್ಯಂತ ಮಹತ್ವದ ಆಟೋನೋಮಸ್ ಕಂಬ್ಯಾಟ್ ಏರ್ಕ್ರಾಫ್ಟ್ ಕಾಂಪಿಟೇಷನ್ಗಳಲ್ಲಿ ಒಂದಾಗಬಹುದು. ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಈಗ ಒಂದು ದೊಡ್ಡ ಬದಲಾವಣೆಗೆ ವೇದಿಕೆ ಸಿದ್ಧವಾಗುತ್ತಿದೆ. ಇದುವರೆಗೆ ಸರ್ಕಾರಿ ಕಂಪನಿಗಳೇ ಮುಖ್ಯವಾಗಿ ನಿರ್ಮಿಸುತ್ತಿದ್ದ ಅತ್ಯಾಧುನಿಕ ಕ್ಷಿಪಣಿ ವ್ಯವಸ್ಥೆಗಳ ಉತ್ಪಾದನೆಯಲ್ಲಿ ಈಗ ಖಾಸಗಿ ಭಾರತೀಯ ಕಂಪನಿಗಳಿಗೂ ಅವಕಾಶ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ವಿಶೇಷವಾಗಿ ಭಾರತೀಯ ವಾಯುಪಡೆಯ ಪ್ರಮುಖ ಬಿಯಾಂಡ್ ವಿಜುವಲ್ ರೇಂಜ್ ಏರ್ ಟು ಏರ್ ಮಿಸೈಲ್ ಆಗಿರುವ ಅಸ್ತ್ರ ಕ್ಷಿಪಣಿಯ ಉತ್ಪಾದನೆಯಲ್ಲಿ DRDO ಶೀಘ್ರದಲ್ಲೇ ಪ್ರೈವೇಟ್ ಪ್ಲೇಯರ್ಸ್ಗಳನ್ನು ಸೇರಿಸಬಹುದು ಎಂಬ ಮಾಹಿತಿ ಹೊರಬಿದ್ದಿದೆ. ಇದು ಸಾಮಾನ್ಯ ನಿರ್ಧಾರವಲ್ಲ. ಇತ್ತೀಚಿನ ಪಶ್ಚಿಮ ಏಷ್ಯಾ ಯುದ್ಧ ಪರಿಸ್ಥಿತಿ, ರಷ್ಯಾ ಯುಕ್ರೇನ್ ಯುದ್ಧ ಮತ್ತು ಪಾಕಿಸ್ತಾನ ತನ್ನದೇ ಆರ್ಮಿ ರಾಕೆಟ್ ಫೋರ್ಸ್ ಕಮಾಂಡ್ ಅನ್ನು ಸ್ಥಾಪಿಸಿರುವ ಬೆಳವಣಿಗೆಗಳ ನಂತರ ಭಾರತವು ತನ್ನ ಕ್ಷಿಪಣಿ ಉತ್ಪಾದನಾ ಸಾಮರ್ಥ್ಯವನ್ನು ವೇಗವಾಗಿ ವಿಸ್ತರಿಸುವ ಅಗತ್ಯವನ್ನು ಗಂಭೀರವಾಗಿ ಪರಿಗಣಿಸಿದೆ. ಮೂಲಗಳ ಪ್ರಕಾರ DRDOಗೆ ಈಗ ತನ್ನ ಮಿಸೈಲ್ ಟೆಕ್ನಾಲಜೀಸ್ಗಳನ್ನು ಖಾಸಗಿ ಕಂಪನಿಗಳಿಗೆ ಲೈಸೆನ್ಸ್ ಮೂಲಕ ಹಂಚುವಂತೆ ಸೂಚನೆ ನೀಡಲಾಗಿದೆ. ಈಗಾಗಲೇ ಕೆಲವು ಶಾರ್ಟ್ ರೇಂಜ್ ಏರ್ ಡಿಫೆನ್ಸ್ ಮಿಸೈಲ್ಸ್ ಮತ್ತು ಆಂಟಿಶಿಪ್ ಮಿಸೈಲ್ಸ್ ಗಳ ನಿರ್ಮಾಣದಲ್ಲಿ ಖಾಸಗಿ ಕಂಪನಿಗಳನ್ನು ಪ್ರೊಡಕ್ಷನ್ ಪಾರ್ಟ್ನರ್ಸ್ ಆಗಿ ಬಳಸಲಾಗುತ್ತಿದೆ. ಮುಂದಿನ ಹಂತದಲ್ಲಿ ಅಸ್ತ್ರ BVR ಮಿಸೈಲ್ಸ್ ಹಾಗೂ ಹಲವು ಸರ್ಫೇಸ್ ಟು ಸರ್ಫೇಸ್ ಬ್ಯಾಲಿಸ್ಟಿಕ್ ಮಿಸೈಲ್ ಗಳ ಉತ್ಪಾದನೆಯಲ್ಲೂ ಇದೇ ಮಾದರಿಯನ್ನು ಅನುಸರಿಸುವ ಸಾಧ್ಯತೆ ಇದೆ. ಇಲ್ಲಿ ಪ್ರಮುಖವಾಗಿ ಗಮನಿಸ
ಗಮನಿಸಬೇಕಾದ ವಿಷಯ ಏನೆಂದರೆ ಅಸ್ತ್ರ ಕೇವಲ ಸಾಮಾನ್ಯ ಏರ್ ಟು ಏರ್ ಮಿಸೈಲ್ ಅಲ್ಲ, ಇದು ಭಾರತೀಯ ಯುದ್ಧ ವಿಮಾನಗಳಿಗೆ ಶತ್ರು ಯುದ್ಧ ವಿಮಾನಗಳನ್ನು ಕಣ್ಣಿಗೆ ಕಾಣುವ ದೂರದಾಚೆ ಅಂದರೆ 100 ಕಿಲೋಮೀಟರ್ಗಿಂತ ಹೆಚ್ಚು ದೂರದಲ್ಲೇ ಹೊಡೆದುರುಳಿಸುವ ಸಾಮರ್ಥ್ಯ ನೀಡುವ ಇಂಡಿಜಿನಸ್ ವೆಪನ್ ಸಿಸ್ಟಮ್. ಈ ಮಿಸೈಲ್ ಈಗಾಗಲೇ ಸು-30 MKI ನಲ್ಲಿ ಆಪರೇಷನಲ್ ಆಗಿದ್ದು ತೇಜಸ್ MK-1A ಮತ್ತು ನೇವಿಯ MiG-29K ಗಳಿಗೂ ಇಂಟಿಗ್ರೇಟ್ ಮಾಡುವ ಕೆಲಸ ನಡೆಯುತ್ತಿದೆ. ಇತ್ತೀಚೆಗೆ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಅಥವಾ BDL ಅಸ್ತ್ರ MK-1 ಮಿಸೈಲ್ ಗಳನ್ನು ಉತ್ಪಾದನೆಯನ್ನು ವೇಗಗೊಳಿಸಲು ದೊಡ್ಡ ಪ್ರಮಾಣದ ಟೆಂಡರ್ಸ್ ಗಳನ್ನು ಹೊರಡಿಸಿದೆ. ವಿಶೇಷವಾಗಿ ರಾಕೆಟ್ ಮೋಟಾರ್ಸ್ ಗಳಿಗೆ ಬೇಕಾಗುವ ಪ್ರಮುಖ ಮೆಟಾಲಿಕ್ ಕಾಂಪೋನೆಂಟ್ಸ್ ಗಳಿಗಾಗಿ 100 ಯೂನಿಟ್ಸ್ ಪ್ರೊಕ್ಯೂರ್ಮೆಂಟ್ ನಡೆಯುತ್ತಿದೆ. ಇದರಿಂದ ಭಾರತ ಈಗ ಅಸ್ತ್ರ ಕ್ಷಿಪಣಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ಮಾಸ್ ಪ್ರೊಡಕ್ಷನ್ ಮಾಡಲು ತಯಾರಿ ನಡೆಸುತ್ತಿದೆ ಎಂಬುದು ಸ್ಪಷ್ಟವಾಗಿದೆ. ಇನ್ನು ಅಸ್ತ್ರ ಪ್ರೋಗ್ರಾಂಗಳಿಗೂ ಭಾರಿ ಅಪ್ಗ್ರೇಡ್ಸ್ ಬರುತ್ತಿವೆ ಎನ್ನಲಾಗುತ್ತಿದೆ. ವರದಿಗಳ ಪ್ರಕಾರ ಅಸ್ತ್ರ MK-1 ರೇಂಜ್ ಅನ್ನು 150 ರಿಂದ 160 ಕಿಲೋಮೀಟರ್ ವರೆಗೆ ಹೆಚ್ಚಿಸುವ ಯೋಜನೆ ಇದೆ. ಅಸ್ತ್ರ MK-2 ರೇಂಜ್ ಸುಮಾರು 220 ರಿಂದ 240 ಕಿಲೋಮೀಟರ್ ಆಗಬಹುದು ಎಂದು ಹೇಳಲಾಗುತ್ತಿದೆ. ಹಾಗೆಯೇ ಅಸ್ತ್ರ MK-3 ಅಥವಾ ಗಾಂಡಿವಾ ಮಿಸೈಲ್ ಗಾಗಿ 300 ರಿಂದ 350 ಕಿಲೋಮೀಟರ್ ರೇಂಜ್ ಗುರಿಯನ್ನು ಇಡಲಾಗಿದೆ. ಇದರ ಹಿಂದೆ ಭಾರತಕ್ಕೆ ಒಂದು ದೊಡ್ಡ ಸ್ಟ್ರಾಟಜಿಕ್ ಥಿಂಕಿಂಗ್ ಇದೆ. ಇತ್ತೀಚಿನ ಯುದ್ಧಗಳು ಏನು ತೋರಿಸಿವೆ ಅಂದರೆ ಭವಿಷ್ಯದ ಯುದ್ಧಗಳಲ್ಲಿ ಡ್ರೋನ್ಸ್, ಬ್ಯಾಲಿಸ್ಟಿಕ್ ಮಿಸೈಲ್ಸ್, ಕ್ರೂಸ್ ಮಿಸೈಲ್ಸ್ ಮತ್ತು ಲಾಂಗ್ ರೇಂಜ್ ಪ್ರಿಸಿಷನ್ ವೆಪನ್ಸ್ ಗಳೇ ಪ್ರಮುಖ ಪಾತ್ರ ವಹಿಸಲಿವೆ. ಇರಾನ್ ಸಾವಿರಾರು ಬ್ಯಾಲಿಸ್ಟಿಕ್ ಮಿಸೈಲ್ ಗಳನ್ನು ಬಳಸಿ ದಾಳಿಗಳನ್ನು ನಡೆಸಿದ ಉದಾಹರಣೆ ವಿಶ್ವ ನೋಡಿದೆ. ಭಾರತ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಲಾಂಗ್ ರೇಂಜ್ ಪ್ರಿಸಿಷನ್ ವೆಪನ್ ಗಳನ್ನು ಬಳಸಿತ್ತು. ಇದೇ ಕಾರಣಕ್ಕೆ ಭಾರತ ಈಗ ದೊಡ್ಡ ಮಟ್ಟದ ಮಿಸೈಲ್ ಪ್ರೊಡಕ್ಷನ್ ಇಕೋಸಿಸ್ಟಮ್ ನಿರ್ಮಿಸಲು ಮುಂದಾಗಿದೆ. ಇನ್ನೊಂದು ಮಹತ್ವದ ಅಂಶ ಏನೆಂದರೆ ಸರ್ಕಾರ ಈಗ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಪ್ರೈವೇಟ್ ಸೆಕ್ಟರ್ ಪಾಲನ್ನು ಸುಮಾರು 50% ಹೆಚ್ಚಿಸಲು ಉದ್ದೇಶಿಸಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ. ಇದರ ಭಾಗವಾಗಿಯೇ ಮಿಸೈಲ್ ಪ್ರೊಡಕ್ಷನ್ ಕ್ಷೇತ್ರದಲ್ಲೂ ಪ್ರೈವೇಟ್ ಕಂಪನಿಗಳಿಗೆ ದೊಡ್ಡ ಅವಕಾಶಗಳು ತೆರೆಯಬಹುದು. ಈಗಾಗಲೇ ಹಲವಾರು ಭಾರತೀಯ ಪ್ರೈವೇಟ್ ಡಿಫೆನ್ಸ್ ಕಂಪನಿಗಳು ಮಿಸೈಲ್ ಮ್ಯಾನುಫ್ಯಾಕ್ಚರಿಂಗ್ ಇಕೋಸಿಸ್ಟಮ್ಗೆ ಪ್ರವೇಶಿಸಲು ಸಿದ್ಧವಾಗುತ್ತಿವೆ. ಕೆಲವು ಕಂಪನಿಗಳು ಕಂಪ್ಲೀಟ್ ವೆಪನ್ ಸಿಸ್ಟಮ್ ನಿರ್ಮಾಣಕ್ಕೆ ಬೇಕಾದ ಲೈಸೆನ್ಸ್ ಗಳನ್ನು ಕೂಡ ಪಡೆದುಕೊಂಡಿವೆ. ಭವಿಷ್ಯದಲ್ಲಿ ಟಾಟಾ, L&T, ಭಾರತ್ ಫೋರ್ಜ್, ಅದಾನಿ ಡಿಫೆನ್ಸ್, ಅಪೋಲೋ ಮೈಕ್ರೋ ಸಿಸ್ಟಮ್ಸ್ ಹೀಗೆ ಹಲವು ಭಾರತೀಯ ಕಂಪನಿಗಳು DRDO ಜೊತೆ ಸೇರಿ ಅಡ್ವಾನ್ಸ್ಡ್ ಮಿಸೈಲ್ ಸಿಸ್ಟಮ್ಸ್ ಗಳನ್ನು ಉತ್ಪಾದಿಸುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ನೋಡಿದರೆ ಇದು ಕೇವಲ ಒಂದು ಮಿಸೈಲ್ ಪ್ರೊಡಕ್ಷನ್ ಸುದ್ದಿ ಮಾತ್ರವಲ್ಲ. ಭಾರತ ಈಗ ಡಿಸೈನ್ ಬೈ DRDO, ಮಾಸ್ ಪ್ರೊಡಕ್ಷನ್ ಬೈ ಇಂಡಿಯನ್ ಪ್ರೈವೇಟ್ ಇಂಡಸ್ಟ್ರಿ ಎಂಬ ಹೊಸ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೆಲ್ ಕಡೆಗೆ ಸಾಗುತ್ತಿದೆ. ಇದರ ಪರಿಣಾಮವಾಗಿ ಭಾರತೀಯ ವಾಯುಪಡೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವದೇಶಿ ಮಿಸೈಲ್ ಸಿಗಬಹುದು, ಆಮದುಗಳ ಮೇಲೆ ಅವಲಂಬನೆ ಕಡಿಮೆಯಾಗಬಹುದು ಮತ್ತು ಯುದ್ಧ ಕಾಲದಲ್ಲಿ ರ್ಯಾಪಿಡ್ ಮಿಸೈಲ್ ರೆಪ್ಲೆನಿಶ್ಮೆಂಟ್ ಸಾಮರ್ಥ್ಯವು ಹೆಚ್ಚಬಹುದು. ಮುಂದಿನ ಕೆಲವು ವರ್ಷಗಳಲ್ಲಿ ಅಸ್ತ್ರ ಮಿಸೈಲ್ ಕುಟುಂಬವೇ ಭಾರತೀಯ ವಾಯುಪಡೆಯ ಬ್ಯಾಕ್ ಬೋನ್ BVR ವೆಪನ್ ಆಗಿ ರೂಪುಗೊಳ್ಳುವ ಸಾಧ್ಯತೆ ಇದೆ ಮತ್ತು ಇದೇ ಸಮಯದಲ್ಲಿ ಭಾರತೀಯ ಪ್ರೈವೇಟ್ ಡಿಫೆನ್ಸ್ ಸೆಕ್ಟರ್ ಕೂಡ ಜಾಗತಿಕ ಮಟ್ಟದ ಮಿಸೈಲ್ ಮ್ಯಾನುಫ್ಯಾಕ್ಚರಿಂಗ್ ಇಕೋಸಿಸ್ಟಮ್ ಆಗಿ ಬೆಳೆಯುವ ದಿಕ್ಕಿನಲ್ಲಿ ಸಾಗುತ್ತಿದೆ. ಭಾರತದ 5ನೇ ತಲೆಮಾರಿನ ಸ್ಟೆಲ್ತ್ ಯುದ್ಧ ವಿಮಾನ ಯೋಜನೆ AMCA ಇದೀಗ ಅತ್ಯಂತ ಮಹತ್ವದ ಹಂತಕ್ಕೆ ತಲುಪಿದೆ. ಈ ತಿಂಗಳ ಅಂತ್ಯದೊಳಗೆ ರಕ್ಷಣಾ ಸಚಿವಾಲಯವು AMCA ಉತ್ಪಾದನೆಗಾಗಿ ಅಧಿಕೃತ RFP ಅಂದರೆ ರಿಕ್ವೆಸ್ಟ್ ಫಾರ್ ಪ್ರಪೋಸಲ್ ಅನ್ನು ಹೊರಡಿಸಲು ಸಿದ್ಧವಾಗಿದೆ. ಸುಮಾರು 15,000 ಕೋಟಿ ರೂಪಾಯಿ ಮೌಲ್ಯದ ಈ ಮಹತ್ವಾಕಾಂಕ್ಷಿ ಯೋಜನೆಯ ಹೃದಯ ಭಾಗವೇ ಆಗಿರುವ ಕೋರ್ ಇಂಟಿಗ್ರೇಷನ್ ಅಂಡ್ ಅಡ್ವಾನ್ಸ್ಡ್ ಫ್ಲೈಟ್ ಟೆಸ್ಟಿಂಗ್ ಸೆಂಟರ್ ಈಗ ಆಂಧ್ರ ಪ್ರದೇಶದ ಪುಟ್ಟಪರ್ತಿಯಲ್ಲಿ ನಿರ್ಮಾಣವಾಗುತ್ತಿದೆ. ಸುಮಾರು 650 ಎಕರೆ ಭೂಮಿಯಲ್ಲಿ ಈ ಭವ್ಯ ಕೇಂದ್ರ ರೂಪುಗೊಳ್ಳಲಿದೆ. ಇದೇ ಭಾರತವನ್ನು ಭವಿಷ್ಯದ ಸ್ಟೆಲ್ತ್ ಫೈಟರ್ ಜೆಟ್ ತಂತ್ರಜ್ಞಾನದಲ್ಲಿ ಸ್ವಾವಲಂಬಿ ಮಾಡುವ ದಿಕ್ಕಿನ ದೊಡ್ಡ ಹೆಜ್ಜೆ ಎಂದು ಹೇಳಲಾಗುತ್ತಿದೆ. ಇದೀಗ ಈ AMCA ಯೋಜನೆಗೆ ಯಾರು ಉತ್ಪಾದನಾ ಪಾಲುದಾರರಾಗುತ್ತಾರೆ ಎಂಬುದರ ಮೇಲೆ ದೇಶದ ಗಮನ ನೆಟ್ಟಿದೆ. ಮೂಲಗಳ ಪ್ರಕಾರ DRDO ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಅಂದರೆ ADA ಈಗಾಗಲೇ 3 ಪ್ರಮುಖ ಕನ್ಸಾರ್ಟಿಯಂಗಳಿಂದ ಬಂದಿರುವ ಪ್ರಸ್ತಾವನೆಗಳ ಪರಿಶೀಲನೆಯನ್ನು ಅಂತಿಮ ಹಂತಕ್ಕೆ ತಂದಿದೆ. ಮೊದಲ ಸ್ಪರ್ಧಿ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಲಿಮಿಟೆಡ್ ಅಥವಾ TASL ಇವರು ಸ್ವತಂತ್ರವಾಗಿ ಸ್ಪರ್ಧಿಸುತ್ತಿದ್ದಾರೆ.
ಎರಡನೇ ಹಂತದಲ್ಲಿ ಎರಡನೇ ತಂಡದಲ್ಲಿ ಲಾರ್ಸನ್ ಅಂಡ್ ಟೂಬ್ರೋ, ಭರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಮತ್ತು ಡೈನಾಮಿಕ್ ಟೆಕ್ನಾಲಜೀಸ್ ಸೇರಿಕೊಂಡಿವೆ. ಮೂರನೇ ಕನ್ಸಾರ್ಟಿಯಂನಲ್ಲಿ ಭಾರತ್ ಫೋರ್ಜ್, ಬಿಇಎಂಎಲ್ ಮತ್ತು ಡೇಟಾ ಪ್ಯಾಟರ್ನ್ಸ್ ಗಳು ಭಾಗಿಯಾಗಿವೆ. ಈ ವರ್ಷದ ಫೆಬ್ರವರಿಯಲ್ಲಿ 7 ಕಂಪನಿಗಳ ತಾಂತ್ರಿಕ ಪ್ರಸ್ತಾವನೆಗಳನ್ನು ಪರಿಶೀಲಿಸಿದ ಬಳಿಕ ರಕ್ಷಣಾ ಸಚಿವಾಲಯವು ಈ ಅಂತಿಮ 3 ಸ್ಪರ್ಧಿಗಳನ್ನು ಆಯ್ಕೆ ಮಾಡಿತ್ತು. ಇಲ್ಲಿ ಅತ್ಯಂತ ದೊಡ್ಡ ಬದಲಾವಣೆ ಏನು ಅಂದರೆ ಭಾರತ ಸರ್ಕಾರ ಮೊದಲ ಬಾರಿಗೆ ಖಾಸಗಿ ಕೈಗಾರಿಕೆಗಳಿಗೆ 5ನೇ ತಲೆಮಾರಿನ ಫೈಟರ್ ಜೆಟ್ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ನೀಡುತ್ತಿದೆ. ಇಲ್ಲಿಯವರೆಗೆ ಯುದ್ಧ ವಿಮಾನ ನಿರ್ಮಾಣ ಎಂದರೆ HAL ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಮುಖ್ಯ ಪಾತ್ರವನ್ನು ವಹಿಸುತ್ತಿತ್ತು. ಆದರೆ ಈಗ ADA ಸಂಸ್ಥೆ ಡಿಸೈನ್, ತಾಂತ್ರಿಕ ಮಾರ್ಗದರ್ಶನ ಮತ್ತು ತಂತ್ರಜ್ಞಾನ ವರ್ಗಾವಣೆ ಮಾಡುವ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲಿದೆ. ಉತ್ಪಾದನೆಗೆ ಖಾಸಗಿ ಕಂಪನಿಗಳು ಪ್ರಮುಖ ಪಾಲುದಾರರಾಗಲಿವೆ. ಮೇ 15ರಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರು ಪುಟ್ಟಪರ್ತಿಯಲ್ಲಿನ ಈ ಪರೀಕ್ಷಾ ಮತ್ತು ಇಂಟಿಗ್ರೇಷನ್ ಕೇಂದ್ರಕ್ಕೆ ಶಿಲಾನ್ಯಾಸ ನೆರವೇರಿಸಿದರು. ಈ ಯೋಜನೆಯ ಭಾಗವಾಗಿ ಈಗಿರುವ ಪುಟ್ಟಪರ್ತಿ ರನ್ವೇಯನ್ನು 10,000 ಅಡಿ ಉದ್ದಕ್ಕೆ ವಿಸ್ತರಿಸಲಾಗುತ್ತಿದೆ. ಇದರಿಂದ ಹೈ ಪರ್ಫಾರ್ಮೆನ್ಸ್ ಸ್ಟೆಲ್ತ್ ಫೈಟರ್ ಜೆಟ್ಗಳು ಸುರಕ್ಷಿತವಾಗಿ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಮಾಡಬಹುದು. ಅದರ ಜೊತೆಗೆ ವಿಶೇಷ ಏರ್ ಟ್ರಾಫಿಕ್ ಕಂಟ್ರೋಲ್ ಟವರ್, ಅತ್ಯಾಧುನಿಕ ಹವಾಮಾನ ವ್ಯವಸ್ಥೆಗಳು ಮತ್ತು ಸೈನಿಕ ನ್ಯಾವಿಗೇಷನ್ ವ್ಯವಸ್ಥೆಗಳನ್ನು ಕೂಡ ಅಳವಡಿಸಲಾಗುತ್ತಿದೆ. AMCA ಯುದ್ಧ ವಿಮಾನಗಳ ಹಾರಾಟ ಪರೀಕ್ಷೆಗಳಿಗೆ ಇದು ವಿಶೇಷ ಕೇಂದ್ರವಾಗಲಿದೆ. ಇನ್ನೊಂದೆಡೆ ಮಹಾರಾಷ್ಟ್ರದ ಶಿರ್ಡಿಯಲ್ಲಿ ಭಾರತದ ರಕ್ಷಣಾ ಉತ್ಪಾದನಾ ಕ್ಷೇತ್ರಕ್ಕೆ ಮತ್ತೊಂದು ದೊಡ್ಡ ಬೆಳವಣಿಗೆ ನಡೆದಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ನಿಬೆ ಲಿಮಿಟೆಡ್ ನಿರ್ಮಿಸಿರುವ ಹೊಸ ಆರ್ಟಿಲರಿ ಶೆಲ್ ಉತ್ಪಾದನಾ ಘಟಕವನ್ನು ಉದ್ಘಾಟಿಸಿದರು. ಈ ಘಟಕ ಮಹಾರಾಷ್ಟ್ರದ ಸಾವಳಿ ವಿಹಿರ್ ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲಿ ಸ್ಥಾಪಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, CDS ಜನರಲ್ ಅನಿಲ್ ಚೌಹಾಣ್, DRDO ಅಧ್ಯಕ್ಷ ಸಮೀರ್ ವಿ ಕಾಮತ್ ಸೇರಿದಂತೆ ಅನೇಕ ಗಣ್ಯರುಗಳು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜನಾಥ್ ಸಿಂಗ್ ಅವರು, ಒಮ್ಮೆ ಭಾರತ ವಿಶ್ವದ ದೊಡ್ಡ ರಕ್ಷಣಾ ಉಪಕರಣದ ಆಮದುದಾರ ದೇಶವಾಗಿತ್ತು. ಆದರೆ ಮುಂದಿನ ವರ್ಷಗಳಲ್ಲಿ ಭಾರತವೇ ಪ್ರಮುಖ ರಕ್ಷಣಾ ಉತ್ಪನ್ನ ರಫ್ತು ರಾಷ್ಟ್ರವಾಗಲಿದೆ ಎಂದು ಹೇಳಿದರು. ಈಗ ರಕ್ಷಣಾ ಕ್ಷೇತ್ರದಲ್ಲಿ ಖಾಸಗಿ ಕೈಗಾರಿಕೆಗಳ ಪಾಲು ಸುಮಾರು 30-35% ಇದೆ. ಭವಿಷ್ಯದಲ್ಲಿ ಅದನ್ನು 50% ಮಟ್ಟಕ್ಕೆ ಏರಿಸುವ ಗುರಿ ಇದೆ ಎಂದು ಅವರು ತಿಳಿಸಿದರು. ಇದು ಹೊಸ ಯುಗದ ಆರಂಭ ಎಂದು ಹೇಳಿದ ಅವರು, ಶಿರಡಿಯಲ್ಲಿ ನಿರ್ಮಾಣವಾಗುತ್ತಿರುವ ರಕ್ಷಣಾ ಕೈಗಾರಿಕಾ ಘಟಕಗಳನ್ನು ಪ್ರಶಂಸಿಸಿದರು. ಇದೀಗ ಭಾರತದಲ್ಲಿ 5,000ಕ್ಕೂ ಹೆಚ್ಚು ರಕ್ಷಣಾ ಉತ್ಪನ್ನಗಳ ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ. ಇವುಗಳನ್ನು ಸ್ವದೇಶಿ ತಂತ್ರಜ್ಞಾನದಿಂದ ಭಾರತದಲ್ಲೇ ನಿರ್ಮಿಸಲಾಗುವುದು ಎಂದು ಅವರು ತಿಳಿಸಿದರು. ಯುದ್ಧದ ಸ್ವರೂಪ ಈಗ ವೇಗವಾಗಿ ಬದಲಾಗುತ್ತಿದೆ. ಭವಿಷ್ಯದ ಯುದ್ಧಗಳಲ್ಲಿ ಇನೋವೇಷನ್, ಪ್ರೊಡಕ್ಷನ್ ಕೇಪಬಿಲಿಟಿ ಮತ್ತು ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಇರುವ ದೇಶಗಳೇ ಮುನ್ನಡೆಯುತ್ತವೆ ಎಂದು ರಾಜನಾಥ್ ಸಿಂಗ್ ಅವರು ಹೇಳಿದರು. ಅದರ ಜೊತೆಗೆ ಮೇಕ್ ಇನ್ ಇಂಡಿಯಾ ಯೋಜನೆಯ ಮೂಲಕ ಭಾರತ ಭವಿಷ್ಯದ ಯುದ್ಧಗಳಿಗೆ ತಯಾರಾಗುತ್ತಿದೆ ಮತ್ತು ಸಂಪೂರ್ಣ ರಕ್ಷಣಾ ಸ್ವಾವಲಂಬನೆಯ ಕಡೆಗೆ ಸಾಗುತ್ತಿದೆ ಎಂದು ಅವರು ಒತ್ತಿ ಹೇಳಿದರು. ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮಾತನಾಡಿ, ನಿಬೆ ಗ್ರೂಪ್ ನಿರ್ಮಿಸಿರುವ ಈ ಯೋಜನೆ ಅಹಿಲ್ಯ ನಗರ ಜಿಲ್ಲೆಯನ್ನು ರಕ್ಷಣಾ ಉತ್ಪಾದನಾ ಹಬ್ ಆಗಿ ಪರಿವರ್ತಿಸುತ್ತಿದೆ ಎಂದು ಹೇಳಿದರು. ಮುಂದಿನ ದಿನಗಳಲ್ಲಿ ಭಾರತದ ಜಲಾಶಯಗಳು ಮತ್ತು ನೀರಿನ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸಬಲ್ಲ ಸೀ ಪ್ಲೇನ್ ಗಳನ್ನು ಇದೇ ಕಂಪನಿ ನಿರ್ಮಿಸಲಿದೆ ಎಂದು ಅವರು ಘೋಷಣೆ ಮಾಡಿದರು. ಕಾರ್ಯಕ್ರಮದ ವೇಳೆ ನಿಬೆ ಗ್ರೂಪ್ ಮತ್ತು ಒಂದು ಇಸ್ರೇಲಿ ಕಂಪನಿಯ ನಡುವೆ ಸೀ ಪ್ಲೇನ್ ಹಾಗೂ ಆಪ್ಟಿಕಲ್ ಸ್ಯಾಟಲೈಟ್ ಟೆಕ್ನಾಲಜಿ ಅಭಿವೃದ್ಧಿಗೆ ಸಂಬಂಧಿಸಿದ ಒಪ್ಪಂದಗಳಿಗೂ ಸಹಿ ಮಾಡಲಾಯಿತು. ನಿಬೆ ಗ್ರೂಪ್ ಕಾರ್ಯನಿರ್ವಾಹಕ ನಿರ್ದೇಶಕ ಗಣೇಶ್ ನಿಬೆ ಮಾತನಾಡಿ, ತಮ್ಮ ಕಂಪನಿ ಈಗಾಗಲೇ ಪಿನಾಕ, ಗರುಡಾಸ್ತ್ರ, ವಾಯುವಾಸ್ತ್ರ ಹಾಗೂ ಬ್ರಹ್ಮೋಸ್ ಕ್ಷಿಪಣಿ ಸಂಬಂಧಿತ ಭಾಗಗಳನ್ನು ಅಭಿವೃದ್ಧಿಪಡಿಸಿದೆ ಎಂದು ಹೇಳಿದರು. ಕಾರ್ಯಕ್ರಮದ ಮೊದಲ ಅಧಿವೇಶನದಲ್ಲಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಜನರಲ್ ಅನಿಲ್ ಚೌಹಾಣ್ ಮಾತನಾಡಿ, ಭಾರತ ಈಗ 100ಕ್ಕೂ ಹೆಚ್ಚು ದೇಶಗಳಿಗೆ ಕ್ಷಿಪಣಿಗಳು ಮತ್ತು ರಕ್ಷಣಾ ಉಪಕರಣಗಳನ್ನು ರಫ್ತು ಮಾಡುತ್ತಿದೆ ಎಂದು ತಿಳಿಸಿದರು. ಅವರು ಮತ್ತೊಂದು ಮಹತ್ವದ ವಿಷಯವನ್ನು ಹೇಳಿದರು. ಇಂದಿನ ಯುದ್ಧಗಳು ವೇಗವಾಗಿ ಬದಲಾಗುತ್ತಿವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಶಸ್ತ್ರಾಸ್ತ್ರ ವ್ಯವಸ್ಥೆಗಳು ಸಾಂಪ್ರದಾಯಿಕ ಯುದ್ಧಾಸ್ತ್ರಗಳನ್ನು ಬದಲಾಯಿಸುತ್ತಿವೆ. ಅದಕ್ಕಾಗಿ ಬಲವಾದ ಕೈಗಾರಿಕಾ ಮೂಲಸೌಕರ್ಯ ಅಗತ್ಯ ಎಂದು CDS ಅನಿಲ್ ಚೌಹಾಣ್ ಹೇಳಿದರು. ಈ ಹೊಸ ಘಟಕದಲ್ಲಿ ವರ್ಷಕ್ಕೆ 5,155 mm
ಆರ್ಟಿಲರಿ ಶೆಲ್ಗಳನ್ನು ಉತ್ಪಾದಿಸುವ ಸಾಮರ್ಥ್ಯ ಇದೆ. ಅತ್ಯಂತ ಗಮನಾರ್ಹ ವಿಷಯ ಏನೆಂದರೆ ಈ ಸಂಪೂರ್ಣ ಯೋಜನೆ ಕೇವಲ 1 ವರ್ಷದೊಳಗೆ ಪೂರ್ಣಗೊಂಡಿದೆ. ಸುಮಾರು 200 ಎಕರೆ ಪ್ರದೇಶದಲ್ಲಿ ಹರಡಿರುವ ಶಿರಡಿ ರಕ್ಷಣಾ ಕೈಗಾರಿಕಾ ವಲಯದಲ್ಲಿ ಇನ್ನೂ ಅನೇಕ ಯೋಜನೆಗಳು ಅಭಿವೃದ್ಧಿಯಾಗುತ್ತಿವೆ. ಇವುಗಳಲ್ಲಿ ರಾಕೆಟ್ ಲಾಂಚರ್ಸ್, ಲಾಂಗ್ ರೇಂಜ್ ರಾಕೆಟ್ ಕಾಂಪೋನೆಂಟ್ಸ್, ಆಟೋನಾಮಸ್ ಡ್ರೋನ್ಸ್ ಹಾಗೂ ಅಡ್ವಾನ್ಸ್ಡ್ ಎಲೆಕ್ಟ್ರಾನಿಕ್ ಸಿಸ್ಟಮ್ ಟೆಸ್ಟಿಂಗ್ ಫೆಸಿಲಿಟೀಸ್ಗಳು ಕೂಡ ಸೇರಿವೆ. ಒಟ್ಟಿನಲ್ಲಿ ನೋಡಿದರೆ ಒಂದು ಕಡೆ ಭಾರತ ತನ್ನದೇ 5ನೇ ತಲೆಮಾರಿನ ಸ್ಟೆಲ್ತ್ ಯುದ್ಧ ವಿಮಾನದ ನಿರ್ಮಾಣಕ್ಕೆ ಸಿದ್ಧವಾಗುತ್ತಿದೆ. ಇನ್ನೊಂದು ಕಡೆ ದೇಶೀಯ ಖಾಸಗಿ ಕೈಗಾರಿಕೆಗಳ ಸಹಕಾರದಿಂದ ಕ್ಷಿಪಣಿಗಳು, ಡ್ರೋನ್ಗಳು ಮತ್ತು ಭವಿಷ್ಯದ ಎಐ ಆಧಾರಿತ ಯುದ್ಧ ತಂತ್ರಜ್ಞಾನಗಳ ಉತ್ಪಾದನೆಯನ್ನು ವೇಗವಾಗಿ ವಿಸ್ತರಿಸುತ್ತಿದೆ. ಮುಂದಿನ ಕೆಲವು ವರ್ಷಗಳಲ್ಲಿ ಭಾರತ ವಿಶ್ವದ ಪ್ರಮುಖ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಪವರ್ ಆಗಿ ಹೊರಹೊಮ್ಮುವ ಎಲ್ಲಾ ಸೂಚನೆಗಳು ಈಗ ಕಾಣಿಸುತ್ತಿವೆ. ಸ್ನೇಹಿತರೆ, ಭಾರತದ ಈ ಅಭಿವೃದ್ಧಿಯ ವಿಷಯವಾಗಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಭಾರತದ ವಾಯುಪಡೆಯ ಇತಿಹಾಸದಲ್ಲೇ ಅತಿ ದೊಡ್ಡ ಯುದ್ಧ ವಿಮಾನದ ಒಪ್ಪಂದಕ್ಕೆ ಈಗ ಮತ್ತೊಂದು ದೊಡ್ಡ ಹೆಜ್ಜೆ ಇಡಲಾಗಿದೆ. ಭಾರತ ಸರ್ಕಾರ ಈಗ ಫ್ರಾನ್ಸ್ಗೆ 114 ರಫೇಲ್ ಯುದ್ಧ ವಿಮಾನಗಳ ಖರೀದಿಗಾಗಿ ಅಧಿಕೃತ ಲೆಟರ್ ಆಫ್ ರಿಕ್ವೆಸ್ಟ್ ಅಥವಾ LOR ಅನ್ನು ಅಂತಿಮಗೊಳಿಸಿದೆ. ಮುಂದಿನ ಕೆಲವು ವಾರಗಳಲ್ಲಿ ಈ ಪತ್ರವನ್ನು ಫ್ರಾನ್ಸ್ ಸರ್ಕಾರಕ್ಕೆ ಕಳುಹಿಸುವ ಸಾಧ್ಯತೆ ಇದೆ. ಈ ಒಪ್ಪಂದದ ವಿಶೇಷತೆ ಏನು ಗೊತ್ತಾ ಸ್ನೇಹಿತರೆ? 114 ರಫೇಲ್ ವಿಮಾನಗಳಲ್ಲಿ ಸುಮಾರು 90 ವಿಮಾನಗಳನ್ನು ಭಾರತದಲ್ಲೇ ತಯಾರಿಸುವ ಯೋಜನೆ ಇದೆ. ಅಂದರೆ ಇದು ಕೇವಲ ಯುದ್ಧ ವಿಮಾನಗಳ ಖರೀದಿ ಮಾತ್ರ ಅಲ್ಲ, ಭಾರತದ ಏರೋಸ್ಪೇಸ್ ಮತ್ತು ರಕ್ಷಣಾ ಉತ್ಪಾದನಾ ಕ್ಷೇತ್ರಕ್ಕೆ ದೊಡ್ಡ ಮಟ್ಟದ ಬೂಸ್ಟ್ ನೀಡುವ ಯೋಜನೆ ಕೂಡ ಹೌದು. ಫ್ರೆಂಚ್ ಕಂಪನಿ ದಸಾಲ್ಟ್ ಏವಿಯೇಷನ್ ಮತ್ತು ಭಾರತೀಯ ಪಾಲುದಾರ ಕಂಪನಿಗಳ ಸಹಯೋಗದಲ್ಲಿ ಈ ಉತ್ಪಾದನೆ ನಡೆಯಲಿದೆ. ಉಳಿದ ಯುದ್ಧ ವಿಮಾನಗಳನ್ನು ಫ್ರಾನ್ಸ್ನಿಂದ ನೇರವಾಗಿ ಫ್ಲೈ ಅವೇ ಕಂಡೀಷನ್ನಲ್ಲಿ ಭಾರತಕ್ಕೆ ತಲುಪಿಸಲಾಗುತ್ತದೆ. LOR ಅಂದರೆ ಏನು ಅಂತ ನೋಡಿದರೆ, ಇದು ಸರ್ಕಾರದಿಂದ ಸರ್ಕಾರಕ್ಕೆ ಕಳುಹಿಸುವ ಒಂದು ಅಧಿಕೃತ ರಕ್ಷಣಾ ಖರೀದಿ ಪತ್ರ. ಈ ಪತ್ರದ ಮೂಲಕ ಭಾರತ ತನ್ನ ಅಗತ್ಯ ಬೇಕಾದ ವಿಮಾನಗಳ ಸಂಖ್ಯೆ, ತಾಂತ್ರಿಕ ವಿವರಗಳು ಮತ್ತು ಕಾರ್ಯಾಚರಣೆಯ ಬೇಡಿಕೆಗಳನ್ನು ಫ್ರಾನ್ಸ್ಗೆ ತಿಳಿಸುತ್ತದೆ. ಇದಾದ ನಂತರ ಫ್ರಾನ್ಸ್ ಸರ್ಕಾರ ಮತ್ತು ದಸಾಲ್ಟ್ ಏವಿಯೇಷನ್ ಕಂಪನಿ ಭಾರತಕ್ಕೆ ಬೆಲೆ, ಡೆಲಿವರಿ ಸಮಯ, ನಿರ್ವಹಣಾ ವ್ಯವಸ್ಥೆ ಹಾಗೂ ಲಾಜಿಸ್ಟಿಕ್ಸ್ಗಳ ಬಗ್ಗೆ ಅಧಿಕೃತ ಉತ್ತರವನ್ನು ನೀಡಲಿವೆ. ಅದಾದ ಬಳಿಕ ರಿಕ್ವೆಸ್ಟ್ ಫಾರ್ ಪ್ರಪೋಸಲ್ ಅಥವಾ RFP ಹೊರಡಿಸಿ ವಾಣಿಜ್ಯ ಮಾತುಕತೆ ಆರಂಭವಾಗುತ್ತದೆ. ಈಗಾಗಲೇ ಭಾರತದ ಡಿಫೆನ್ಸ್ ಅಕ್ವೈಷನ್ ಕೌನ್ಸಿಲ್ ಅಥವಾ DAC ಈ ಯೋಜನೆಗೆ ಅನುಮೋದನೆ ನೀಡಿದೆ. ಅಂತಿಮ ಒಪ್ಪಂದಕ್ಕೆ ಭಾರತದ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಅಥವಾ CCS ಒಪ್ಪಿಗೆ ಅಗತ್ಯವಾಗುತ್ತದೆ. ಇದೀಗ ಭಾರತೀಯ ವಾಯುಪಡೆಯ ಬಳಿ ಒಟ್ಟು 36 ರಫೇಲ್ ಯುದ್ಧ ವಿಮಾನಗಳು ಸೇವೆಯಲ್ಲಿ ಇವೆ. ಇನ್ನೊಂದು ಕಡೆ ಭಾರತೀಯ ನೌಕಾಪಡೆಯು 26 ರಫೇಲ್ ಮೆರಿನ್ ಯುದ್ಧ ವಿಮಾನಗಳನ್ನು ಪಡೆಯಲು ಸಜ್ಜಾಗಿದೆ. ಹೀಗಾಗಿ ಹೆಚ್ಚುವರಿ ರಫೇಲ್ ಯುದ್ಧ ವಿಮಾನಗಳು ಸೇರ್ಪಡೆಯಾದರೆ ಈಗಿರುವ ತರಬೇತಿ ವ್ಯವಸ್ಥೆ, ನಿರ್ವಹಣೆ ಮತ್ತು ಲಾಜಿಸ್ಟಿಕ್ಸ್ ಬಳಕೆ ಮಾಡುವುದರಿಂದ ವೆಚ್ಚ ಕಡಿಮೆಯಾಗುತ್ತದೆ. ಈ ಹೊಸ ಒಪ್ಪಂದದಲ್ಲಿ ಮೇಕ್ ಇನ್ ಇಂಡಿಯಾ ಯೋಜನೆಗೆ ವಿಶೇಷ ಒತ್ತನ್ನು ನೀಡಲಾಗಿದೆ. ಅಂದರೆ ಭಾರತದಲ್ಲಿ ಹೆಚ್ಚಿನ ಮಟ್ಟದ ಉತ್ಪಾದನೆ, ಸ್ಥಳೀಯ ಕಂಪನಿಗಳ ಪಾಲ್ಗೊಳ್ಳುವಿಕೆ ಮತ್ತು ದೇಶೀಯ ತಂತ್ರಜ್ಞಾನ ಬಳಕೆ ಹೆಚ್ಚಾಗಲಿದೆ. ಮಾಹಿತಿಯ ಪ್ರಕಾರ ಈ ಹೊಸ ರಫೇಲ್ ಯುದ್ಧ ವಿಮಾನಗಳಲ್ಲಿ ಸುಮಾರು 50% ಸ್ವದೇಶಿ ಕಂಟೆಂಟ್ ಇರಬಹುದು. ಅದರ ಜೊತೆಗೆ ಭಾರತ ಈಗ ರಫೇಲ್ ಯುದ್ಧ ವಿಮಾನಗಳಲ್ಲಿ ಅಸ್ತ್ರ ಏರ್ ಟು ಏರ್ ಮಿಸೈಲ್ ಮತ್ತು ಬ್ರಹ್ಮೋಸ್ NG ಕ್ಷಿಪಣಿಗಳನ್ನು ಅಳವಡಿಸುವ ಪ್ರಯತ್ನ ಕೂಡ ಮಾಡುತ್ತಿದೆ. ಇದಕ್ಕಾಗಿ ಭಾರತ ಇಂಟರ್ಫೇಸ್ ಕಂಟ್ರೋಲ್ ಡಾಕ್ಯುಮೆಂಟ್ಸ್ ಅಥವಾ ICD ಅನ್ನು ಪಡೆಯಲು ಫ್ರಾನ್ಸ್ನ ಜೊತೆ ಮಾತುಕತೆ ನಡೆಸುತ್ತಿದೆ. ಇವುಗಳು ಸಿಕ್ಕರೆ ಭಾರತೀಯ ಕ್ಷಿಪಣಿಗಳನ್ನು ರಫೇಲ್ ಯುದ್ಧ ವಿಮಾನದಲ್ಲಿ ಸಂಪೂರ್ಣವಾಗಿ ಇಂಟಿಗ್ರೇಟ್ ಮಾಡುವುದು ಸುಲಭವಾಗಲಿದೆ. ಇನ್ನೊಂದು ಪ್ರಮುಖ ವಿಷಯ ಏನೆಂದರೆ, ಭಾರತೀಯ ವಾಯುಪಡೆಯ ಕ್ವಾಡ್ರನ್ ಸ್ಟ್ರೆಂತ್ ಈಗ ಕೇವಲ 29 ಮಾತ್ರ ಇದೆ. ಆದರೆ ಅಧಿಕೃತ ಅವಶ್ಯಕತೆ ಇರೋದು 42 ಸ್ಕ್ವಾಡ್ರನ್ಸ್ಗಳು. ಅಂದರೆ ವಾಯುಪಡೆಯ ಸಾಮರ್ಥ್ಯದಲ್ಲಿ ದೊಡ್ಡ ಕೊರತೆ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಹೊಸ ರಫೇಲ್ ಒಪ್ಪಂದ ಅತ್ಯಂತ ಮಹತ್ವವನ್ನು ಪಡೆದಿದೆ. HALನ ತೇಜಸ್ MK1A, LCA MK2 ಮತ್ತು AMCA ಸ್ವದೇಶಿ ಯುದ್ಧ ವಿಮಾನದ ಯೋಜನೆಗಳು ಸಂಪೂರ್ಣ ಆಪರೇಷನಲ್ ಆಗಲು
ಇನ್ನೂ ಹಲವು ವರ್ಷಗಳು ಬೇಕಾಗಬಹುದು. ವಿಶೇಷವಾಗಿ AMCA 5th ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್ 2035 ನಂತರವೇ ಸೇವೆಗೆ ಬರಬಹುದೆಂದು ಅಂದಾಜಿಸಲಾಗಿದೆ. ಅಲ್ಲಿಯವರೆಗೆ ಭಾರತೀಯ ವಾಯುಪಡೆಯ ಸಾಮರ್ಥ್ಯವನ್ನು ಉಳಿಸಿಕೊಳ್ಳಲು ರಫೇಲ್ ಯುದ್ಧ ವಿಮಾನಗಳು ಪ್ರಮುಖ ಪಾತ್ರವನ್ನು ವಹಿಸಲಿವೆ. ಈ ಒಪ್ಪಂದದ ಒಟ್ಟು ಮೌಲ್ಯ ಸುಮಾರು 3.25 ಲಕ್ಷ ಕೋಟಿ ರೂಪಾಯಿಗಳು ಇರಬಹುದು ಎಂದು ವರದಿಗಳು ಹೇಳುತ್ತಿವೆ. ಡಾಲರ್ನಲ್ಲಿ ನೋಡಿದರೆ ಸುಮಾರು 35 ರಿಂದ 40 ಬಿಲಿಯನ್ ಡಾಲರ್ ಮಟ್ಟದ ಒಪ್ಪಂದ. ಇದು ಅಂತಿಮವಾದರೆ ಭಾರತದ ಇತಿಹಾಸದಲ್ಲೇ ಅತಿದೊಡ್ಡ ಯುದ್ಧ ವಿಮಾನಗಳ ಖರೀದಿ ಆಗಲಿದೆ. ಈ ಯೋಜನೆಯ ಭಾಗವಾಗಿ ಭಾರತದಲ್ಲಿ ಈಗಾಗಲೇ ದಸಾಲ್ಟ್ ಏವಿಯೇಷನ್ ಕಂಪನಿಯು ಹಲವು ಉತ್ಪಾದನಾ ಸಹಭಾಗಿತ್ವಗಳನ್ನು ಆರಂಭಿಸಿದೆ. ಹೈದರಾಬಾದ್ನಲ್ಲಿ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ನ ಜೊತೆಗೂಡಿ ರಫೇಲ್ ಯುದ್ಧ ವಿಮಾನಗಳ ಫ್ಯೂಸಲೇಜ್ ಉತ್ಪಾದನಾ ಸೌಲಭ್ಯವನ್ನು ಸ್ಥಾಪಿಸಲಾಗಿದೆ. ಇಲ್ಲಿ ಭಾರತಕ್ಕೆ ಮಾತ್ರವಲ್ಲ, ಜಾಗತಿಕ ಮಾರುಕಟ್ಟೆಗೆ ಕೂಡ ಭಾಗಗಳನ್ನು ತಯಾರಿಸುವ ಯೋಜನೆ ಇದೆ. ಇನ್ನೊಂದು ಕಡೆ ನಾಗ್ಪುರ್ನಲ್ಲಿ ದಸಾಲ್ಟ್ನ ರಿಲಯನ್ಸ್ ಏರೋಸ್ಪೇಸ್ ಲಿಮಿಟೆಡ್ ಅಥವಾ DRAL ಘಟಕ ಕಾರ್ಯನಿರ್ವಹಿಸುತ್ತಿದ್ದು, ರಫೇಲ್ ಯುದ್ಧ ವಿಮಾನಗಳ ಪ್ರಮುಖ ಭಾಗಗಳನ್ನು ಇಲ್ಲಿ ತಯಾರಿಸಲಾಗುತ್ತಿದೆ. ಈ ಒಪ್ಪಂದ ಯಶಸ್ವಿಯಾದರೆ ಭಾರತ ಮತ್ತು ಫ್ರಾನ್ಸ್ ನಡುವಿನ ಸಂಬಂಧ ಕೇವಲ ಬೈಯರ್ ಸೆಲ್ಲರ್ ಸಂಬಂಧವಾಗಿರದೆ ಜಾಯಿಂಟ್ ಡಿಸೈನ್, ಕೋ ಡೆವಲಪ್ಮೆಂಟ್ ಮತ್ತು ಕೋ ಪ್ರೊಡಕ್ಷನ್ ಆಧಾರಿತ ದೀರ್ಘಕಾಲಿಕ ರಕ್ಷಣಾ ಪಾಲುದಾರಿಕೆಯಾಗಲಿದೆ. ಮುಂದಿನ ಕೆಲವು ವಾರಗಳು ಭಾರತೀಯ ವಾಯುಪಡೆಯ ಭವಿಷ್ಯಕ್ಕೆ ಬಹಳ ಮಹತ್ವದ್ದಾಗಿರಲಿವೆ. ಭಾರತದ ಸೇನೆ ಈಗ ಒಂದು ಭಾರಿ ಬದಲಾವಣೆಯ ಹಾದಿಯಲ್ಲಿ ಸಾಗುತ್ತಿದೆ. ಚೀನಾ ಗಡಿಗಳಲ್ಲೂ ಪಾಕಿಸ್ತಾನದ ಮರುಭೂಮಿಗಳಲ್ಲೂ ಯುದ್ಧ ನಡೆಸಲು ಸಿದ್ಧವಾಗಿರುವ ಹೊಸ ಪೀಳಿಗೆಯ ಯುದ್ಧ ವಾಹನವನ್ನು ಭಾರತ ಅಭಿವೃದ್ಧಿಪಡಿಸುತ್ತಿದೆ. ಸುಮಾರು 60,000 ಕೋಟಿ ರೂಪಾಯಿ ಮೌಲ್ಯದ ಈ ಯೋಜನೆಗೆ ಫ್ಯೂಚರ್ ಇನ್ಫ್ಯಾಂಟ್ರಿ ಕಂಬ್ಯಾಟ್ ವೆಹಿಕಲ್ ಅಥವಾ FICV ಎಂದು ಹೆಸರು. ಇದು ಕೇವಲ ಹಳೆಯ BMP ವಾಹನಗಳನ್ನು ಬದಲಿಸುವ ಯೋಜನೆ ಮಾತ್ರ ಅಲ್ಲ, ಇದು ಭಾರತದ ಭವಿಷ್ಯದ ಯುದ್ಧ ತಂತ್ರವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದಾದ ಮಹತ್ವಾಕಾಂಕ್ಷಿ ಯೋಜನೆ. 1980ರ ದಶಕದಿಂದ ಭಾರತೀಯ ಸೇನೆ ಸೋವಿಯತ್ ಮೂಲದ BMP-2 ಇನ್ಫ್ಯಾಂಟ್ರಿ ಕಂಬ್ಯಾಟ್ ವೆಹಿಕಲ್ಗಳನ್ನು ಬಳಸುತ್ತಿದೆ. ಈ ವಾಹನಗಳು ಆ ಕಾಲದಲ್ಲಿ ಅತ್ಯಂತ ಪರಿಣಾಮಕಾರಿ ಯುದ್ಧ ವ್ಯವಸ್ಥೆಗಳಾಗಿದ್ದರೂ ಇಂದಿನ ಆಧುನಿಕ ಯುದ್ಧ ಪರಿಸ್ಥಿತಿಯಲ್ಲಿ ಅವು ಹಳೆಯ ತಂತ್ರಜ್ಞಾನವಾಗಿ ಕಾಣಿಸುತ್ತಿವೆ. ಇಂದು ಯುದ್ಧ ಭೂಮಿಯಲ್ಲಿ ಕೇವಲ ಟ್ಯಾಂಕ್ ಅಥವಾ ಗುಂಡುಗಳು ಮಾತ್ರ ಅಪಾಯವಲ್ಲ. ಡ್ರೋನ್ ದಾಳಿ, ಲಾಯ್ಟರಿಂಗ್ ಮ್ಯುನಿಷನ್, ಆಂಟಿ ಟ್ಯಾಂಕ್ ಮಿಸೈಲ್, ಪ್ರಿಸಿಷನ್ ಆರ್ಟಿಲರಿ ಇವೆಲ್ಲವೂ ದೊಡ್ಡ ಸವಾಲುಗಳಾಗಿವೆ. ಅದೇ ಕಾರಣಕ್ಕೆ ಭಾರತೀಯ ಸೇನೆ ಈಗ ಸಂಪೂರ್ಣ ಹೊಸ ತಲೆಮಾರಿನ ಯುದ್ಧ ವಾಹನದ ಕಡೆ ಹೆಜ್ಜೆ ಹಾಕುತ್ತಿದೆ. FICV ಅಂದರೆ ಏನು ಸ್ನೇಹಿತರೆ? ಸರಳವಾಗಿ ಹೇಳುವುದಾದರೆ ಇದು ಕೇವಲ ಸೈನಿಕರನ್ನು ಸಾಗಿಸುವ ವಾಹನ ಅಲ್ಲ. ಇದು ಯುದ್ಧ ಭೂಮಿಯಲ್ಲಿ ಟ್ಯಾಂಕುಗಳ ಜೊತೆ ನೇರವಾಗಿ ಹೋರಾಡಬಲ್ಲ ಭಾರಿ ಶಸ್ತ್ರಾಸ್ತ್ರಗಳಿಂದ ಕೂಡಿದ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಇನ್ಫ್ಯಾಂಟ್ರಿ ಕಂಬ್ಯಾಟ್ ವೆಹಿಕಲ್. ಈ ವಾಹನದ ತೂಕ ಸುಮಾರು 20 ಟನ್ ಇರಬಹುದು ಎಂದು ಅಂದಾಜಿಸಲಾಗಿದೆ. ಇದರಲ್ಲಿ 600 ಹಾರ್ಸ್ ಪವರ್ ಇಂಜಿನ್ ಇರಲಿದೆ. ಅತ್ಯಂತ ವಿಶೇಷ ಸಂಗತಿ ಏನೆಂದರೆ ಭಾರಿ ಆರ್ಮರ್ ಇದ್ದರೂ ಕೂಡ ಇದು ನೀರಿನಲ್ಲಿ ಸಂಚರಿಸಬಲ್ಲ ಆಂಫಿಬಿಯಸ್ ಕೇಪಬಿಲಿಟಿಯನ್ನು ಹೊಂದಿರುತ್ತದೆ. ಅಂದರೆ ನದಿಗಳನ್ನು ದಾಟಲು ಪ್ರತ್ಯೇಕ ಸೇತುವೆ ಅಥವಾ ಸಹಾಯ ಬೇಕಾಗುವುದಿಲ್ಲ. ಭಾರತದ ಭೌಗೋಳಿಕ ಪರಿಸ್ಥಿತಿಯನ್ನು ನೋಡಿದರೆ ಇದು ಬಹಳ ಮುಖ್ಯ. ಈ ವಾಹನದಲ್ಲಿ 3 ಸಿಬ್ಬಂದಿಗಳು ಇರಲಿದ್ದಾರೆ: ಕಮಾಂಡರ್, ಗನ್ನರ್ ಮತ್ತು ಡ್ರೈವರ್. ಇದರ ಜೊತೆಗೆ 8 ಸೈನಿಕರನ್ನು ಪೂರ್ಣ ಸಿದ್ಧತೆಯೊಂದಿಗೆ ಸಾಗಿಸಬಹುದು. ಶಸ್ತ್ರಾಸ್ತ್ರಗಳ ವಿಚಾರಕ್ಕೆ ಬಂದರೆ 30 mm ನ ಆಟೋ ಕೆನಾನ್, ಕೋಆಕ್ಸಿಯಲ್ ಮಿಷನ್ ಗನ್, ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ಸ್ ಮತ್ತು ಭವಿಷ್ಯದಲ್ಲಿ ಡ್ರೋನ್ ಇಂಟಿಗ್ರೇಷನ್ ಹಾಗೂ ಲಾಯ್ಟರಿಂಗ್ ಮ್ಯುನಿಷನ್ಸ್ ಗಳು ಸಹ ಇದರಲ್ಲಿ ಇರಬಹುದಾಗಿದೆ. ಇದು ಕೇವಲ ದಾಳಿ ಮಾಡಲು ಮಾತ್ರ ಅಲ್ಲ, ಬದುಕುಳಿಯಲು ಕೂಡ ನಿರ್ಮಾಣವಾಗುತ್ತಿದೆ. ಹೊಸ FICV ಯಲ್ಲಿ ಮಾಡ್ಯುಲರ್ ಕಾಂಪೋಸಿಟ್ ಆರ್ಮರ್, ಮೈನ್ ಪ್ರೊಟೆಕ್ಷನ್ ಸಿಸ್ಟಮ್ಸ್ ಮತ್ತು ಆಕ್ಟಿವ್ ಪ್ರೊಟೆಕ್ಷನ್ ಸಿಸ್ಟಮ್ಸ್ ಅಂದರೆ APS ಇರಲಿದೆ. APS ಅಂದರೆ ವಾಹನದ ಮೇಲೆ ಬರುವ ಮಿಸೈಲ್ ಅಥವಾ ಪ್ರಾಜೆಕ್ಟೈಲ್ ಅನ್ನು ಮಧ್ಯದಲ್ಲೇ ಹೊಡೆದು ನಾಶ ಮಾಡುವ ವ್ಯವಸ್ಥೆ. ಇದು ಹಳೆಯ BMP ವಾಹನಗಳಿಗಿಂತ
ಜಿಗಿತ ಬಹಳ ದೊಡ್ಡ ತಾಂತ್ರಿಕ ಜಿಗಿತವಾಗಿದೆ. ಭಾರತ BMP ವಾಹನಗಳನ್ನು ಹೇಗೆ ಬಳಸಲು ಆರಂಭಿಸಿತು? ಸ್ನೇಹಿತರೆ, 1970ರ ದಶಕದಲ್ಲಿ ಭಾರತ ಮೆಕನೈಸ್ಡ್ ಇನ್ಫ್ಯಾಂಟ್ರಿ ಡಾಕ್ಟ್ರೈನ್ ಅನ್ನು ಅಳವಡಿಸಿಕೊಳ್ಳಲು ಆರಂಭಿಸಿತು. 1975ರಲ್ಲಿ ರಚಿಸಲಾದ ಕೃಷ್ಣರಾವ್ ಕಮಿಟಿ ಭವಿಷ್ಯದ ಯುದ್ಧ ಅಗತ್ಯಗಳನ್ನು ಪರಿಶೀಲಿಸಿ ಸೇನೆಯಲ್ಲಿ ಹೆಚ್ಚಿನ ಮೆಕನೈಸೇಷನ್ ಮತ್ತು ಮೊಬೈಲ್ ಫೈರ್ ಪವರ್ ಅಗತ್ಯವಿದೆ ಎಂದು ಶಿಫಾರಸು ಮಾಡಿತ್ತು. ಅದಾದ ನಂತರ 1979ರಲ್ಲಿ ಭಾರತೀಯ ಸೇನೆ ಮೆಕನೈಸ್ಡ್ ಇನ್ಫ್ಯಾಂಟ್ರಿ ರೆಜಿಮೆಂಟ್ ಅನ್ನು ರಚಿಸಲಾಯಿತು. ಮೊದಲು BMP-1 ನಂತರ BMP-2 ವಾಹನಗಳನ್ನು ಸೇನೆಯ ಸೇವೆಗೆ ಸೇರಿಸಿಕೊಳ್ಳಲಾಯಿತು. ಆ ಕಾಲದಲ್ಲಿ ಇವು ಭಾರತೀಯ ಸೇನೆಗೆ ಭಾರಿ ಶಕ್ತಿಯನ್ನು ನೀಡಿದ್ದವು. ಆದರೆ ಈಗ ಕಾಲ ಬದಲಾಗಿದೆ. ಸ್ನೇಹಿತರೆ, ಗಲ್ಫ್ ಯುದ್ಧದ ಸಮಯದಲ್ಲಿ ಹಳೆಯ ಸೋವಿಯತ್ ಕಾಲದ BMP ವಾಹನಗಳು ಹೇಗೆ ಆಧುನಿಕ ಪಾಶ್ಚಾತ್ಯ ಯುದ್ಧ ವ್ಯವಸ್ಥೆಗಳ ಮುಂದೆ ದುರ್ಬಲವಾಗಿ ಬಿಟ್ಟವು ಎಂಬುದು ಜಗತ್ತಿಗೆ ಸ್ಪಷ್ಟವಾಯಿತು. ಉತ್ತಮ ಆಪ್ಟಿಕ್ಸ್, ಥರ್ಮಲ್ ಇಮೇಜಿಂಗ್, ಫೈರ್ ಕಂಟ್ರೋಲ್ ಸಿಸ್ಟಮ್ಸ್ ಮತ್ತು ಆರ್ಮರ್ ಪ್ರೊಟೆಕ್ಷನ್ ಇಲ್ಲದ ವಾಹನಗಳು ಯುದ್ಧ ಭೂಮಿಯಲ್ಲಿ ಹೆಚ್ಚು ಕಾಲ ಉಳಿಯಲಾರವು ಎಂಬ ಪಾಠ ಎಲ್ಲಾ ಸೇನೆಗಳಿಗೂ ಸಿಕ್ಕಿತು. ಭಾರತಕ್ಕೂ ಇದೇ ದೊಡ್ಡ ಎಚ್ಚರಿಕೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.